ಹಲೋ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ಭಾರತದ ಕರಾವಳಿ ಮತ್ತು ದ್ವೀಪಗಳ ಬಗ್ಗೆ ನೋಡೋಣ. ಇದು ಜಿಯೋಗ್ರಫಿಯ 5ನೇ ವಿಡಿಯೋ ಆಗಿರುತ್ತೆ, ಇಂಡಿಯನ್ ಜಿಯೋಗ್ರಫಿ ಬಗ್ಗೆ. ಹೋದ ಕ್ಲಾಸಲ್ಲಿ ಉತ್ತರ ಭಾರತದ ಮೈದಾನ ಹಾಗೂ ಪ್ರಸ್ಥಭೂಮಿ ಬಗ್ಗೆ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಹಾಗೂ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದ್ದೆಲ್ಲ ಅದೇ ವಿಡಿಯೋ. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆನೂ ಕೆಲವು ವಿಡಿಯೋಗಳು ಮಾಡಿದ್ದೀನಿ, ಅವನ್ನ ನೋಡ್ಕೊಂಡು ಬನ್ನಿ. ಈ ಚಾನಲ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಭಾರತವು 3 ದಿಕ್ಕುಗಳಲ್ಲಿ ಸಮುದ್ರದಿಂದ ಆವರಿಸಲ್ಪಟ್ಟಿದೆ. ಅಂದರೆ 3 ದಿಕ್ಕುಗಳಿಂದ ಆವರಿಸಲ್ಪಟ್ಟರೆ ಅದನ್ನು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಹೋದ ಕ್ಲಾಸಲ್ಲಿ ಹೇಳಿದ್ವಿ. ಆದ್ದರಿಂದ ಭಾರತಕ್ಕೆ ಬಹಳ ಉದ್ದವಾದ ಕರಾವಳಿ ಪ್ರದೇಶವಿದೆ. ಈ ಕರಾವಳಿ ಪ್ರದೇಶಗಳು ವ್ಯಾಪಾರ, ಮೀನುಗಾರಿಕೆ, ಬಂದರುಗಳು ಮತ್ತು ಪ್ರವಾಸೋದ್ಯಮಕ್ಕೆ ಬಹಳ ಮುಖ್ಯವಾಗಿವೆ. ಭಾರತದ ಕರಾವಳಿಯ ಉದ್ದ. ಟೋಟಲ್ ಭಾರತದ ಒಟ್ಟು ಕರಾವಳಿ ಉದ್ದ 7516 ಕಿಲೋಮೀಟರ್. ಇದರಲ್ಲಿ ಭೂಖಂಡ ಕರಾವಳಿ ಅಂದರೆ ನಮ್ಮ ಪರ್ಯಾಯ ಪ್ರಸ್ಥಭೂಮಿ ಇದೆಯಲ್ಲ, ಈ ರೀತಿ ಇದೆಯಲ್ಲ ತ್ರಿಕೋನಾಕಾರದಲ್ಲಿ, ಇದರಲ್ಲಿ ನೋಡ್ತಪ್ಪ ಅಂದರೆ 6100 ಕಿಲೋಮೀಟ್ರ್. ಉಳಿದು ಅಂದರೆ ದ್ವೀಪಗಳ ಕರಾವಳಿ 1416, ಅಂದರೆ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳ ಕರಾವಳಿನ ಕೂಡಿಸಿದರೆ 1416 ಕಿಲೋಮೀಟ್ರ್ ಇದೆ. ನಮ್ಮ ಭೂಭಾಗ ಅಂದರೆ ಉಳಿದ ಭೂಭಾಗ ಇದೆಯಲ್ಲ, ಅದು 15200 ಕಿಲೋಮೀಟ್ರ್ ಇದೆ ಭೂಭಾಗ. ಅಂದರೆ ಇದನ್ನು ಬಿಟ್ಟು, ಓಕೆನಾ. ಭಾರತದ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದ ನಡುವೆ ಇದೆ. ಭಾರತದ ಕರಾವಳಿಯನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ: ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ. ಜಗತ್ತಿನ ಉದ್ದದ ಕರಾವಳಿ ಹೊಂದಿದ ಪ್ರದೇಶಗಳು. ಮೊದಲನೇದಾಗಿ ಅತಿ ಹೆಚ್ಚು ಕರಾವಳಿ ಉದ್ದ ಹೊಂದಿದ ದೇಶ ಯಾವುದಂತಂದರೆ ಕೆನಡಾ. ಇದು 2,02,080 ಕಿಲೋಮೀಟ್ರ್ ಉದ್ದ ಕರಾವಳಿನ ಹೊಂದಿದೆ. ಸೆಕೆಂಡು ಇಂಡೋನೇಷ್ಯಾ 54,716 ಕಿಲೋಮೀಟ್ರ್. ಥರ್ಡ್ ಗ್ರೀನ್ಲ್ಯಾಂಡ್. ಫೋರ್ತ್ ರಷ್ಯಾ ಇದೆ. ನಮ್ಮ ಭಾರತ 18ನೇ ಸ್ಥಾನದಲ್ಲಿದೆ, ಅಂದರೆ 7,516 ಕಿಲೋಮೀಟ್ರ್ ಉದ್ದ ಕರಾವಳಿಯನ್ನು ಹೊಂದಿದೆ. ಇಲ್ಲಿದೆ ನೋಡಿ ಒಂದು ಮೇನ್ ಪಾಯಿಂಟ್, ಇದು ಭೂ ಆವೃತ ದೇಶಗಳು ಅಂತ ಇದೆ ನೋಡಿ. ಇಲ್ಲಿ ಭೂ ಆವೃತ ದೇಶಗಳು ವ್ಯಾಖ್ಯೆ: ಕರಾವಳಿ ಪ್ರದೇಶವಿಲ್ಲದ ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾದ ದೇಶಗಳು. ಅಂದರೆ ಇವಕ್ಕೆ ಯಾವುದೇ ಸಮುದ್ರ ಅಥವಾ ಸಾಗರಗಳು ಅಟ್ಯಾಚ್ ಇರೋದಿಲ್ಲ, ಓನ್ಲಿ ಸುತ್ತಲೂ ಭೂಮಿಯಿಂದ ಕೂಡಿರ್ತೀವಿ. ಅಂಥವು ನಮ್ಮ ಜಗತ್ತಿನಲ್ಲಿ ಅಂದರೆ ಪ್ರಪಂಚದಲ್ಲಿ ಒಟ್ಟು 48 ರಾಷ್ಟ್ರಗಳಿದ್ದಾವೆ. ಅದರಂಗೆ ಎಕ್ಸಾಂಪಲ್ ಹೇಳೋದಾದರೆ ನಮ್ಮ ಭೂತಾನ್, ನೇಪಾಳ, ಮಂಗೋಲಿಯಾ, ಅಫ್ಘಾನಿಸ್ತಾನ್, ಓಕೆನಾ, ಈ ರೀತಿಯಾಗಿದ್ದಾವೆ. ನೆಕ್ಸ್ಟು ಭಾರತ ಒಟ್ಟು ಕರಾವಳಿ ಉದ್ದ ಹೇಳಿದ್ನಲ್ಲ ಆಗಲೇ 7,516 ಕಿಲೋಮೀಟ್ರ್. ಮುಖ್ಯ ಭೂಮಿ ಕರಾವಳಿ 6,100 ಕಿಲೋಮೀಟ್ರ್. ಒಳನಾಡು ಜಲಮಾರ್ಗ 14,500 ಕಿಲೋಮೀಟ್ರ್. ಒಳನಾಡು ಜಲಮಾರ್ಗ ಅಂದರೆ ಯಾವುದು ಅಂತಂದರೆ, ಈಗ ನಮ್ಮ ಗೋದಾವರಿ ನದಿ, ಗಂಗಾ ನದಿ, ಸಿಂಧು ನದಿ, ಕೃಷ್ಣಾ ನದಿ ಇವಿದಾವಲ್ಲ, ಅಲ್ಲಿ ನದಿಗಳ ಮುಖಾಂತರ ವಸ್ತುಗಳನ್ನು ಸಾಗಿಸ್ತಾರೆ. ಅಲ್ಲಿ ಎಷ್ಟು ಜಲಮಾರ್ಗ ಇದೆ ಅಂತಂದರೆ 14,500 ಕಿಲೋಮೀಟ್ರ್. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆ ಜಲಮಾರ್ಗದ ಹೆಸರು ಮತ್ತು ಯಾವ್ಯಾವ ನದಿಗೆ ಏನಂತ ಕರೀತಾರೆ ಅದೆಲ್ಲ ಹೇಳ್ತೀನಿ. 9 ಕರಾವಳಿ ರಾಜ್ಯಗಳ ಶ್ರೇಯಾಂಕ. ಒಂದೊಂದು ಕರಾವಳಿ ನೋಡ್ಕೊಂಡು ಹೋಗೋಣ. ಅತಿ ಹೆಚ್ಚು ಉದ್ದದ ಕರಾವಳಿ ಹೊಂದಿದ್ದ ಯಾವ ರಾಜ್ಯ ಅಂದರೆ ಗುಜರಾತ್, ಓಕೆನಾ. ಮೊದಲನೇದಾಗಿ ಗುಜರಾತ್. ಸೆಕೆಂಡನೇದಾಗಿ ಆಂಧ್ರ ಪ್ರದೇಶ 2ನೇ ಸ್ಥಾನದಲ್ಲಿದೆ. ಇದು 1600 ಕಿಲೋಮೀಟ್ರ್ ಇದೆ. ಆಂಧ್ರ ಪ್ರದೇಶ 1000 ಕಿಲೋಮೀಟ್ರ್ ಇದೆ. ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ತಮಿಳುನಾಡು, ಮಹಾರಾಷ್ಟ್ರ 5, ಕೇರಳ 6, ಒರಿಸ್ಸಾ. ನಮ್ಮ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಆ್ಯಕ್ಚುಲಿ ಇದು ತಪ್ಪಾಗಿದೆ. ಪಶ್ಚಿಮ ಬಂಗಾಳ 7ನೇ ಸ್ಥಾನದಲ್ಲಿ ಇದೆ. 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ, 9ನೇ ಸ್ಥಾನದಲ್ಲಿ ಗೋವಾ ಇದೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ನೋಡೋಣ. ಭಾರತವು ಹೇಳಿದ್ನಲ್ಲ 7,500 ಕಿಲೋಮೀಟ್ರ್ ಉದ್ದದ ಕರಾವಳಿ, 13 ಪ್ರಮುಖ ಬಂದರುಗಳು ಮತ್ತು 200ಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಬಂದರುಗಳನ್ನು ಹೊಂದಿದೆ. ಈ ಬಂದರುಗಳು ದೇಶದ ವ್ಯಾಪಾರದ 95% ಪ್ರಮಾಣ ನಿರ್ವಹಿಸುತ್ತವೆ, ಓಕೆನಾ. ಭಾರತದ ಪ್ರಮುಖ ರಾಷ್ಟ್ರೀಯ ಬಂದರುಗಳ ಪಟ್ಟಿ. ಮೇಜರ್ ಇಂಡಿಯನ್ ಪೋರ್ಟ್ಸ್ ಯಾವ ಅಂತಂದರೆ ದೀನ್ ದಯಾಳ್ ಬಂದರು, ಅಂದರೆ ಕಾಂಡ್ಲಾ ಬಂದರು. ಇದು
ಗುಜರಾತ್ನಲ್ಲಿದೆ. ಇದು ಭಾರತದ ಅತಿ ದೊಡ್ಡ ಬಂದರು. ಸರಕು ಸಾಗಣೆಯ ಪರಿಮಾಣದ ಪ್ರಕಾರ ಸರಕು ಸಾಗಣೆ ಸಾಗಿಸುವುದರಲ್ಲಿ ಇದು ಅತಿ ದೊಡ್ಡ ಬಂದರಾಗಿ ಇರುತ್ತದೆ. ಮುಂಬೈ ಬಂದರು ಮಹಾರಾಷ್ಟ್ರ. ಇದು ಭಾರತದ ಅತಿ ದೊಡ್ಡ ನೈಸರ್ಗಿಕ ಬಂದರು. ಜವಾಹರ್ಲಾಲ್ ನೆಹರು ಬಂದರು, ಇದು ಕೂಡ ಮಹಾರಾಷ್ಟ್ರದಲ್ಲಿದೆ. ಇದು ದೇಶದ ಅತಿ ದೊಡ್ಡ ಕಂಟೈನರ್ ಬಂದರು. ಮರ್ಮೋ ಗೋವಾ ಬಂದರು ಗೋವಾದಲ್ಲಿರೋದು. ಇದು ಕಬ್ಬಿಣದ ರಫ್ತಿಗೆ ಪ್ರಸಿದ್ಧವಾಗಿದೆ. ಇದು ಅತಿ ಹೆಚ್ಚು ಕಬ್ಬಿಣ ಎಲ್ಲಿಂದ ರಫ್ತು ಮಾಡುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿದೆಯಲ್ಲ ಜಿಂದಾಲ್, ಅಲ್ಲಿನ ಕಬ್ಬಿಣವನ್ನು ಅತಿ ಹೆಚ್ಚು ರಫ್ತು ಮಾಡುತ್ತೆ. ನವಮಂಗಳೂರು ಬಂದರು ಕರ್ನಾಟಕದಲ್ಲಿದೆ. ಇದು ಕರ್ನಾಟಕದ ಏಕೈಕ ಬಂದರು ಮತ್ತು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕರೀತಾರೆ. ಇಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣನ ರಫ್ತು ಮಾಡ್ತಾರೆ ಹಾಗೂ ಮ್ಯಾಕರಲ್ ತಳಿಯ ಮೀನು, ಅಂದರೆ ಇದನ್ನು ನಮ್ಮ ಮ್ಯಾಕರಲ್ ತೀರ ಅಂತಲೂ ಕರೀತಾರೆ. ನೆಕ್ಸ್ಟ್ ಕೊಚ್ಚಿ ಬಂದರು. ಇದು ಕೇರಳದಲ್ಲಿದೆ. ಇದು ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಇದು ಕೇರಳದ ಅತಿ ಮುಖ್ಯವಾದ ಬಂದರು. ಇಲ್ಲಿ ಅತಿ ಹೆಚ್ಚು ಅಂತಂದರೆ ಮಸಾಲೆ ಪದಾರ್ಥಗಳನ್ನು ಅತಿ ಹೆಚ್ಚು ರವಾನೆ ಮಾಡ್ತಾರೆ. ಇಲ್ಲಿ ನಾವು ಹೇಳಿದಲ್ಲ ಮೊದಲನೇದಾಗಿ ಯಾವುದು ಕಾಂಡ್ಲಾ ಬಂದರು. ಈ ಕಾಂಡ್ಲಾ ಬಂದರ ಮುಖಾಂತರ ಅತಿ ಹೆಚ್ಚಾಗಿ ಇಲ್ಲಿ ಹೇಳಿದ್ನಲ್ಲ ಆಗಲೇ ದೀನ್ ದಯಾಳ್ ಬಂದರು, ಕಾಂಡ್ಲಾ ಬಂದರು. ಇದು ಭಾರತದ ಅತಿ ದೊಡ್ಡ ಬಂದರು ಹಾಗೂ ಸರಕು ಸಾಗಣೆ ಪ್ರಮಾಣದ ಪ್ರಕಾರ ಇದು ಅತಿ ಹೆಚ್ಚು ಬಾಸುಮತಿ ಅಕ್ಕಿನ ಇದು ರಫ್ತು ಮಾಡುತ್ತೆ. ನೆಕ್ಸ್ಟ್ ಚೆನ್ನೈ ಬಂದರು. ಇದು ತಮಿಳುನಾಡಲ್ಲಿದ್ದು ಇದು ಭಾರತದ 2ನೇ ಅತಿ ದೊಡ್ಡ ಬಂದರಾಗಿರುತ್ತದೆ. 2ನೇ ಅಲ್ಲ, ಆ್ಯಕ್ಚುಲಿ 3ನೇ ಹೇಳ್ತೀನಿ. ಎನ್ನೂರ ಬಂದರು. ಇದು ಕೆ ಕಾಮರಾಜ್ ಬಂದರು ಅಂತಲೂ ಕರೀತಾರೆ. ಇದು ಭಾರತದ ಮೊದಲ ಕಾರ್ಪೊರೇಟ್ ಅಂದರೆ ಖಾಸಗಿ ಬಂದರು. ಇದು ಖಾಸಗಿ ಓಕೆನಾ, ಮೊದಲ ಖಾಸಗಿ ಬಂದರು. ವಿ.ಓ. ಚಿದಂಬರಂ ಬಂದರು ಅಥವಾ ತುತುಕುಡಿ ಅಥವಾ ಟುಟುಕೋರಿಯನ್ ಬಂದರು ಅಂತಲೂ ಕರೀತಾರೆ. ಇದು ದಕ್ಷಿಣ ತಮಿಳುನಾಡಿನ ಪ್ರಮುಖ ಬಂದರು. ಇದು ಮನ್ನಾರ್ಕಾರಿ ಇದೆಲ್ಲ ಅಂದರೆ ಭಾರತ ಮತ್ತು ಶ್ರೀಲಂಕಾ ಸೇತುವೆ ಇದೆಲ್ಲ ಅಲ್ಲಿ ಇದು ಕಂಡುಬರುತ್ತೆ. ನೆಕ್ಸ್ಟ್ ವಿಶಾಖಪಟ್ಟಣ ಬಂದರು. ಇದು ಆಂಧ್ರ ಪ್ರದೇಶದಲ್ಲಿದೆ. ಇದು ಅತ್ಯಂತ ಆಳವಾದ ಬಂದರು ಅಂತ ಕರೀತಾರೆ ಇದನ್ನು. ಅಂದರೆ ರಾಷ್ಟ್ರೀಕೃತ ಬಂದರುಗಳಲ್ಲಿ ಅತ್ಯಂತ ಆಳವಾದ ಅಂದರೆ 13 ರಾಷ್ಟ್ರೀಕೃತ ಬಂದರುಗಳಿದ್ದಾವೆ ನಮ್ಮ ಭಾರತದಲ್ಲಿ. ಅದರಲ್ಲಿ ಅತ್ಯಂತ ಆಳವಾದ ಬಂದರು ಅಂತಂದರೆ ವಿಶಾಖಪಟ್ಟಣ ಬಂದರು. ನೆಕ್ಸ್ಟ್ ಪ್ಯಾರಾದೀಪ್ ಬಂದರು. ಇದು ಒಡಿಶಾದಲ್ಲಿದೆ. ಪೂರ್ವ ಕರಾವಳಿಯ ಪ್ರಮುಖ ಬಂದರಾಗಿರುತ್ತೆ. ಇದನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು. ಇದನ್ನು ಕೋಲ್ಕತ್ತಾ ಅಥವಾ ಹಾಲಿಯ ಬಂದರು ಅಂತಲೇ ಕರೀತಾರೆ. ಆ್ಯಕ್ಚುಲಿ ಹಾಲಿಯ ಬಂದರಲ್ಲ, ಕೋಲ್ಕತ್ತಾ ಬಂದರನ್ನೇ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಅಂತ ಕರೀತಾರೆ. ಹಾಲಿಯ ಬಂದರು ಕೋಲ್ಕತ್ತಾದ ಬಂದರಿನ ಒತ್ತಡ ಕಡಿಮೆ ಮಾಡಲು ಹಾಲಿಯ ಬಂದರನ್ನು ನಿರ್ಮಿಸ್ತಾರೆ. ಇದು ನದಿ ಮುಖ ಬಂದರು. ಅಂದರೆ ನಮ್ಮ ಭಾರತದಲ್ಲಿ ನದಿ ಪಕ್ಕದಲ್ಲೇ ಇರುವ ಅಂದರೆ ನದಿಗೆ ಹೊಂದಿಕೊಂಡಿರುವ ಬಂದರು ಯಾವುದು ಅಂತಂದರೆ ಅದು ಕೋಲ್ಕತ್ತಾ ಬಂದರು, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು. ನೆಕ್ಸ್ಟ್ ಪೋರ್ಟ್ ಬ್ಲೇರ್ ಬಂದರು. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದೆ. ಇದು 13ನೇ ಪ್ರಮುಖ ಬಂದರಾಗಿರುತ್ತದೆ. ಸಾಗರ ಮಾಪನ ಡ್ಯಾಶ್ಬೋರ್ಡ್ ಅಂದರೆ ಸಮುದ್ರದ ಆಳದ ಮಾಪನ ಮಾಡಲು ಇದನ್ನು ಬಳಸ್ತಾರೆ. ಯಾವುದು ಒಂದು ಪ್ಯಾಥಮ್ ಅಂದರೆ 6 ಅಡಿ. ಇದನ್ನು ಪ್ಯಾಥೋಮೀಟರ್ ಅಂತ ಕರೀತಾರೆ. ಇದು ಸಾಗರ ನೀರಿನ ಆಳವನ್ನು ಅಳೆಯುವ ಸಾಧನ. ಶಬ್ದ ತರಂಗಗಳ ಮೂಲಕ ಇದನ್ನು ಅಳಿತದೆ. ಒಂದು ಪ್ಯಾಥಮ್ ಅಂತಂದರೆ ಎಷ್ಟು? 6 ಅಡಿ. ಓಕೆನಾ, ಒಂದು ಪ್ಯಾಥಮ್ ಅಂದರೆ 6 ಅಡಿ. ನೆಕ್ಸ್ಟು ಸಮುದ್ರದ ದೂರದ ಮಾಪನ. ಇದನ್ನು ಏನಂತ ಇದನ್ನು ನಾಟಿಕಲ್ ಮೈಲು ಮುಖಾಂತರ ಅಳಿತಾರೆ. ಒಂದು ನಾಟಿಕಲ್ ಮೈಲು ಅಂತಂದರೆ 1.852 ಕಿಲೋಮೀಟರ್. 1.852 ಕಿಲೋಮೀಟರ್ ಓಕೆನಾ, ಅಥವಾ 60,080 ಅಡಿಗಳು. ಓಕೆನಾ, 60,080 ಅಡಿಗಳು. ನೆಕ್ಸ್ಟ್ ಅಲೆಗಳ ಮಾಪನ. ಅಲೆಗಳು ಅಂದರೆ ಎಷ್ಟರ ಮಟ್ಟಿಗೆ ಅಲೆಗಳು ಇದ್ದಾವೆ ಅಂತ ತಂದು ಅಳೆಯುವ ಮಾಪನ ಟೈಡ್ ಗೇಜ್ ಅಂತ ಕರೀತಾರೆ. ಇದು ಭಾರತದ ಅಲೆಗಳ ಎತ್ತರವನ್ನು ಅಳೆಯುವ ಸಾಧನ. ಇದನ್ನು ನೀರನ್ನು ಕೊಳವೆಗೆ ಹರಿಸಿ ಅಳೆಯಲಾಗುತ್ತದೆ. ಅಂದರೆ ನಮ್ಮ ಅತಿ ಹೆಚ್ಚು ಅಲೆಗಳು ಎಲ್ಲಿ ಕಂಡು ಬರ್ತವೆ ಅಂತಂದರೆ ಗುಜರಾತ್ ಕರಾವಳಿ ಇದೆಯಲ್ಲ, ಗುಜರಾತ್ ಅಲ್ಲಿ ಅತಿ ಉಬ್ಬರವಿಳಿತ ಅಂದರೆ ದೊಡ್ಡ ದೊಡ್ಡ ಅಲೆಗಳು ಕಂಡುಬರ್ತವೆ. ನೆಕ್ಸ್ಟ್ ಪಶ್ಚಿಮ ಕರಾವಳಿ ಬಗ್ಗೆ ಮಾಹಿತಿ ನೋಡೋಣ. ಮೊದಲು ಪಶ್ಚಿಮ ಕರಾವಳಿ ಬಗ್ಗೆ ನೋಡೋಣ. ಗುಜರಾತ್ ಕರಾವಳಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವ ರಾಜ್ಯವೇ ಅದು ಗುಜರಾತ್. ಇದು ಭಾರತದ ಸಮುದ್ರ ವ್ಯಾಪಾರ ಪ್ರಮುಖ ಕೇಂದ್ರವಾಗಿದೆ. ಗುಜರಾತ್ ಕರಾವಳಿ ಸ್ಥಾಪನೆ ಮತ್ತು ಭೌಗೋಳಿಕ ಸ್ಥಾನವನ್ನು ನೋಡೋಣ. ಗುಜರಾತ್ ಕರಾವಳಿ ಅರಬ್ಬಿ ಸಮುದ್ರ ತೀರದಲ್ಲಿ ಇದು ಉದ್ದ 1600 ಕಿಲೋಮೀಟರ್.
ಭಾರತದ ಅತಿ ಉದ್ದವಾದ ಕರಾವಳಿ. ಪ್ರಮುಖ ಕೊಲ್ಲಿಗಳು ಗಲ್ಫ್ ಆಫ್ ಕಚ್ ಮತ್ತು ಗಲ್ಫ್ ಆಫ್ ಕಂಬತ್. ಇವು ಮೇನ್ ಇಲ್ಲಿ ಗಲ್ಫ್ ಆಫ್ ಕಂಬತ್ ಬರುತ್ತೆ, ಇಲ್ಲಿ ಗಲ್ಫ್ ಆಫ್ ಕಚ್ ಬರುತ್ತೆ. ಓಕೆನಾ. ಈ ಕೊಲ್ಲಿಗಳು ಮತ್ತು ನೈಸರ್ಗಿಕ ತೀರಗಳು ಬಂದರುಗಳು ಅಭಿವೃದ್ಧಿಗೆ ಅನುಕೂಲವಾಗಿದೆ. ಇಲ್ಲಿ ಅತಿ ಹೆಚ್ಚಾಗಿ ಕೃತಕ ಬಂದರುಗಳು ಕಂಡುಬರಲ್ಲ. ಅಂದರೆ ಪಶ್ಚಿಮ ಕರಾವಳಿಯಲ್ಲಿ ಆಲ್ಮೋಸ್ಟ್ ನೈಸರ್ಗಿಕ ಬಂದರುಗಳೇ ಕಂಡುಬರ್ತವೆ. ಅದು ಯಾಕಂತನೂ ಹೇಳ್ತೀನಿ, ಕೇಳಿಬಿಡಿ. ಅತಿ ಹೆಚ್ಚು ಕೃತಕ ಬಂದರುಗಳು ಎದಕ್ಕೆ ಕಂಡು ಬರಲ್ಲ ಅಂತಂದರೆ ಇಲ್ಲಿ ನಮ್ಮ ಪಶ್ಚಿಮ ಕರಾವಳಿ ಇದೆಯಲ್ಲ, ಇಲ್ಲಿ ಅತಿ ಆಳವಾಗಿದೆ. ಅದಕ್ಕಾಗಿ ಇಲ್ಲೇನು ಅಂದರೆ ಮತ್ತೆ ಆಳವಾಗಿ ತೋಡಿ ಅಲ್ಲೇನು ಬಂದರು ನಿರ್ಮಾಣ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ 50 to 80 ಕಿಲೋಮೀಟ್ರಲ್ಲಿ ಇದು ಅತ್ಯಂತ ಆಳವಾಗಿದೆ. ಅಂದರೆ ಅಗಲ ಜಾಸ್ತಿ ಇಲ್ಲ, ಇದು ಆಳ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಇಲ್ಲೇನು ಕೃತಕವಾಗಿ ನಿರ್ಮಿಸೋದು ಬೇಕಾಗಿಲ್ಲ. ಸೊ ಅದಕ್ಕಾಗಿ ಆಲ್ಮೋಸ್ಟ್ ಇಲ್ಲಿ ಕೃತಕ ಬಂದರುಗಳೇ ಕಾಣ್ತವೆ. ಪೂರ್ವ ಕರಾವಳಿಯಲ್ಲಿ ಅತಿ ಹೆಚ್ಚು ಕೃತಕ ಬಂದರುಗಳು ಕಾಣ್ತವೆ. ನೆಕ್ಸ್ಟ್, ಪ್ರಾಚೀನ ಕಾಲದಲ್ಲಿ ಗುಜರಾತ್ ಸಮುದ್ರದ ವ್ಯಾಪಾರ ಪ್ರಮುಖ ಕೇಂದ್ರವಾಗಿತ್ತು. ಲೋಥಾಲ್ ವಿಶ್ವದ ಅತ್ಯಂತ ಹಳೆಯ ಬಂದರುಗಳಲ್ಲಿ ಒಂದು. ಇದು ಸಿಂಧೂ ನಾಗರಿಕತೆಯಲ್ಲಿ ಕಂಡುಬರುತ್ತೆ. ಇದು ಅತ್ಯಂತ ಹಳೆಯ ಬಂದರಾಗಿ ಕಂಡುಬರುತ್ತೆ. ಅಂದರೆ ಜಗತ್ತಿನಲ್ಲಿ, ಅಂದರೆ ವಿಶ್ವದ ಅತ್ಯಂತ ಹಳೆಯ ಬಂದರುಗಳಲ್ಲಿ ಇದು ಒಂದು, ಲೋಥಾಲ್. ಇದು ಗುಜರಾತ್ ರಾಜ್ಯದಲ್ಲಿದೆ. ಮಧ್ಯಯುಗದಲ್ಲಿ ಅರಬ್ ಮತ್ತು ಪರ್ಷಿಯನ್ ದೇಶಗಳೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು. ಇದರ ಮುಖಾಂತರ 1947ರ ಭಾರತದ ವಿಭಜನೆ ನಂತರ ಕರಾಚಿ ಪೋರ್ಟ್, ಇದಕ್ಕಿಂತ ಮುಂಚೆ ಕರಾಚಿ ಎಂಬ ಬಂದರಿತ್ತು. ಅದು ಯಾವಾಗ 1947ರಲ್ಲಿ ವಿಭಜನೆ ಆಯಿತಲ್ಲ, ನಮ್ಮ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಕರಾಚಿ ಬಂದರು ಪಾಕಿಸ್ತಾನಕ್ಕೆ ಹೊರಟೋಯಿತು. ಆ ಕಾರಣವನ್ನು ಮುಂದಿಟ್ಟುಕೊಂಡು ಹೊಸ ಬಂದರುಗಳ ಅಗತ್ಯವಾಯಿತು. ಅಂದರೆ ಆ ಕಡೆ ಹೋದಾಗ ಅದರಿಂದ 1950ರ ದಶಕದಲ್ಲಿ ಕಾಂಡ್ಲಾ ಪೋರ್ಟ್, ಅಂದರೆ ಪ್ರೆಸೆಂಟ್ ಇದೆಲ್ಲ ದೀನ್ ದಯಾಳ್ ಉಪಾಧ್ಯಾಯ ಬಂದರು, ಅದನ್ನು ನಿರ್ಮಾಣ ಮಾಡ್ತಾರೆ. ಗುಜರಾತ್ ಕರಾವಳಿ ಹಲವಾರು ಪ್ರದೇಶೀಯ ಹೆಸರಿನಿಂದ ಕೂಡಿದೆ. ಕಚ್ ಕರಾವಳಿ ಅಂತಲೂ ಕರೀತಾರೆ, ಕಾತಿಯವಾರ್ ಕರಾವಳಿ ಅಂತಲೂ ಕರೀತಾರೆ, ಸೌರಾಷ್ಟ್ರ ಕರಾವಳಿ ಅಂತಲೂ ಕರೀತಾರೆ. ನೆಕ್ಸ್ಟ್, ಕಾಂಡ್ಲಾ ಪೋರ್ಟ್ ಅಂದರೆ ದೀನ್ ದಯಾಳ್ ಉಪಾಧ್ಯಾಯ ಪೋರ್ಟ್ ಬಂದರು. ಭಾರತ ಪ್ರಮುಖ ಬಂದರುಗಳಿಂದ 1950ರ ದಶಕದಲ್ಲಿ ನಿರ್ಮಾಣವಾಗುತ್ತೆ. ಇದನ್ನು ಉತ್ತರ ಮತ್ತು ಮಧ್ಯ ಭಾರತದ ವ್ಯಾಪಾರಕ್ಕೆ ಮುಖ್ಯ ದ್ವಾರ ಆಗುತ್ತೆ. ಇದು ಇಲ್ಲಿ ನೋಡಿ, ಪಶ್ಚಿಮ ಕರಾವಳಿಯ ಲಕ್ಷಣಗಳು. ವಿಸ್ತೀರ್ಣ ರಾಣ್ ಆಫ್ ಕಚ್ನಿಂದ ಕನ್ಯಾಕುಮಾರಿವರೆಗೆ ಇದೆ. ಅಳತೆ ಸುಮಾರು 1500 ಕಿಲೋಮೀಟ್ರ್ ಉದ್ದ, 10 ರಿಂದ 80 ಕಿಲೋಮೀಟ್ರ್ ಅಗಲ. ನೀವು ಅನ್ಕೋಬೋದು ಗುಜರಾತ್ನಿಂದ ಇಲ್ಲಿ ಮಲಬಾರ್ ತೀರದವರೆಗೆ 1500 ಕಿಲೋಮೀಟ್ರ್ ಉದ್ದ ಇದೆ. ಅಂದರೆ ನೀವು ಕನ್ಫ್ಯೂಸ್ ಆಗ್ಬಿಡಿ. ಮತ್ತು 1600 ಕಿಲೋಮೀಟ್ರ್ ಗುಜರಾತಿ ಕರಾವಳಿನೇ ಇದು ಹೆಂಗಪ್ಪ ಅಂತ ತಂದು ಅನ್ಕೊಳಕ್ಕೆ ಹೋಗ್ಬಿಡಿ. ರಾಣ್ ಆಫ್ ಕಚ್ ಇದೆಯಲ್ಲ, ಅಲ್ಲಿಂದ ಕನ್ಯಾಕುಮಾರಿವರೆಗೆ 1500 ಕಿಲೋಮೀಟ್ರ್ ಇದೆ. ಯಾವ ತೀರ ಅಂತಂದರೆ ಕರಾವಳಿ ಅಂದರೆ ನೀರಿದೆಯಲ್ಲ, ಅದಲ್ಲ. ನಮ್ಮ ಪಶ್ಚಿಮ ಘಟ್ಟಗಳು ಮತ್ತು ಕರಾವಳಿ ಅಂದರೆ ನೀರಿಗೆ ಸಮೀಪ ಬರುತ್ತಲ್ಲ, ಅಲ್ಲಿಂದ ಇದು ಇದಾಗುತ್ತೆ. ಈಗ ನಮ್ಮ ಕರಾವಳಿಯಲ್ಲಿ ಅತಿ ಅಗಲವಾಗಿಲ್ಲ, ಅಂದರೆ ಪೂರ್ವ ಕರಾವಳಿಯಲ್ಲಿ ಅತಿ ಅಗಲವಾಗಿದೆ. ಸೊ ಅಲ್ಲಿ ಕೃತಕವಾಗಿ ಬಂದರುಗಳನ್ನು, ಅಂದರೆ ಕೃತಕವಾಗಿ ಅಲ್ಲಿನ ಮಣ್ಣನ್ನು ಹೊರತೆಗೆದು ಕಾಶಿ ಅಲ್ಲಿ ಬಂದರುಗಳನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲಿ ಜಾಸ್ತಿ ಅಗಲ ಇಲ್ಲ, ಎಷ್ಟು 10 ರಿಂದ 80 ಕಿಲೋಮೀಟ್ರ್ ಅಗಲ ಅಷ್ಟೇ ಇದೆ, ಮತ್ತು 1500 ಕಿಲೋಮೀಟ್ರ್ ಉದ್ದ ಇದೆ. ಓಕೆನಾ. ನೆಕ್ಸ್ಟ್, ವ್ಯಾಪ್ತಿ ರಾಣ್ ಆಫ್ ಕಚ್ನಿಂದ ಕಂಬತ್ ಕೊಲ್ಲಿ. ನದಿಗಳು ಸಬರಮತಿ ಮತ್ತು ಮಾಹಿ ಮತ್ತು ಲೂನಿ ನದಿಗಳು ಕಂಡುಬರ್ತವೆ. ಬಂದರುಗಳು ಕಾಂಡ್ಲಾ ಮತ್ತು ಓಖಾ ಬಂದರುಗಳು ಕಂಡುಬರ್ತವೆ. ಒಂದು ಸತಿ ಜೂಮ್ ಮಾಡಿ ನೋಡಿಬಿಡಿ. ರಾಣ್ ಆಫ್ ಕಚ್ ಇಲ್ಲಿ ಕಂಡುಬರುತ್ತೆ. ಅಲಾಂಗ್ ದೇಶದಲ್ಲಿ ಹಡಗು ಹೊಡೆಯುವ ಅತಿ ದೊಡ್ಡ ಬಂದರು, 42 ಹಡಗುಗಳ ಸಾಮರ್ಥ್ಯ. ಅಂದರೆ ಅಲಾಂಗ್ ಬಂದರು ಇದು ಫೇಮಸ್. ಇದಾಗಲೇ ಕ್ವಶನ್ ಕೂಡ ಆಗಿದೆ. ದೇಶದಲ್ಲಿ ಅತ್ಯಂತ ಹಡಗು ಹೊಡೆಯುವ ಅತಿ ದೊಡ್ಡ ಬಂದರು ಯಾವುದು ಅಂತಂತಂದರೆ ಅಲಾಂಗ್ ಬಂದರು. ಸಬರಮತಿ ನದಿ ಇಲ್ಲಿ ಕಂಡು ಬರುತ್ತೆ. ಅಂದರೆ ನಿಮಗೆ ಮ್ಯಾಪು ತೋರಿಸಿದರೆ ಸ್ವಲ್ಪ ತಲೆಯಲ್ಲಿ ಉಳಿತಾವ ಎಂಬ ಕಾರಣಕ್ಕೆ ಈ ರೀತಿ ಮ್ಯಾಪ್ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಕಂಬತ್ ಕೊಲ್ಲಿ ಕೂಡ ಇಲ್ಲಿ ಬರುತ್ತೆ ನೋಡಿ, ಲೂನಿ ನದಿ, ಮಾಹಿ ನದಿ. ನೆಕ್ಸ್ಟ್ ಹೋಗೋಣ. ಬಾಸುಮತಿ ಅಕ್ಕಿಯನ್ನು ಸೌದಿ ಅರೇಬಿಯಾ, ಆಗಲೇ ಹೇಳಿದಲ್ಲ ನಾನು, ಬಾಸುಮತಿ ಅಕ್ಕಿಯನ್ನು ಸೌದಿ ಅರೇಬಿಯಾ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ. ಅಲಾಂಗ್ ಏಷ್ಯಾದ ಅತಿ ದೊಡ್ಡ ಹಡಗು ಹೊಡೆಯುವ ಕಟ್ಟೆ. ಮಂದ್ರಾ ಪೋರ್ಟ್ ಇದು ಕೂಡ ಗುಜರಾತ್ ರಾಜ್ಯದಲ್ಲಿದೆ. ಭಾರತದ ಅತಿ ದೊಡ್ಡ ಖಾಸಗಿ ಬಂದರು ಕೂಡ ಹೌದು.
ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು ಕೂಡ ಹೌದು. 1998ರಿಂದ ಇದು ಕಾರ್ಯಾರಂಭ ಮಾಡ್ತಿದೆ. ಮತ್ತು ಪೋರ್ಟ್ ಪಿಪುವಾವ್ ಬಂದರ್ ಅಂತಂದು ಇದ್ದಾವೆ. ಅಂದರೆ ಇವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಇಷ್ಟು ದಿನ ಮೇನ್ ಬಂದರುಗಳನ್ನು ಕೇಳಿದರೆ, ಎಕ್ಸಾಂಪಲ್ ಕಾಂಡ್ಲಾ ಬಂದರು, ಮುಂಬೈ ಬಂದರು, ಜವಾಹರ್ಲಾಲ್ ನೆಹರು ಬಂದರು, ಅಂದರೆ ನವಶೇವ ಬಂದರು, ಮತ್ತು ಗೋವಾ ಮರ್ಮಗೋವಾ ಬಂದರು, ಮಂಗಳೂರು ಬಂದರು, ಈ ರೀತಿ ಕೇಳಿದರೆ ಓಕೆ. ಮತ್ತು ಏನಾದರೂ ಇದನ್ನು ಸ್ವಲ್ಪ ಡೆಪ್ತ್ ಹೋಗಿ ಮತ್ತೆ ಮುಂದ್ರಾ ಪೋರ್ಟ್ ಎಲ್ಲಿದೆ, ಪೋರ್ಟ್ ಪಿಪುವಾವ್ ಬಂದರು ಎಲ್ಲಿದೆ ಅಂತಂದು ಕೇಳಿದರೆ, ಸೊ ನಿಮಗೆ ಗೊತ್ತಿರಲಿ ಎಂಬ ಕಾರಣಕ್ಕೆ ಇವನ್ನ ಹಾಕಿದ್ದೀನಿ. ಆಧುನಿಕ ಆಳವಾದ ಬಂದರು 2002ರಿಂದ ಕಾರ್ಯಾರಂಭ ಮಾಡಿದ್ದಾರೆ ಇದನ್ನು. ಗುಜರಾತ್ ಬಂದರುಗಳಿಂದ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಮುದ್ರ ವ್ಯಾಪಾರ ನಡೆಯುತ್ತಿತ್ತು. ಪ್ರಮುಖ ರಫ್ತು ಇದಾವಲ್ಲಿ ಇಲ್ಲಿ ಪೆಟ್ರೋಕೆಮಿಕಲ್ ಉತ್ಪನ್ನಗಳು, ವಸ್ತುಗಳು, ಉಪ್ಪು, ರಾಸಾಯನಿಕಗಳು, ವಾಹನಗಳು, ಕೃಷಿ ಉತ್ಪನ್ನಗಳು ಇವು ನಾರ್ಮಲ್ ಆಗಿರ್ತವೆ. ಸೌದಿ ಅರೇಬಿಯಾದ ಅಕ್ಕಿ ಇದೆಲ್ಲ ಇದೊಂದು ಮೇನ್. ಮತ್ತು ಆಮದು ಮಾಡಿಕೊಳ್ಳೋದು ಕಚ್ಚಾ ತೈಲ, ಕಲ್ಲಿದ್ದಲು, ಯಂತ್ರೋಪಕರಣಗಳು, ರಸಗೊಬ್ಬರ. ಗುಜರಾತ್ ಬಂದರುಗಳು ಭಾರತದ ಸಮುದ್ರ ವ್ಯಾಪಾರ ಸುಮಾರು 40%ವರೆಗೆ ನಿರ್ವಹಿಸುತ್ತೆ. ನೆಕ್ಸ್ಟ್ ಮಹಾರಾಷ್ಟ್ರ ಕರಾವಳಿ. ಮಹಾರಾಷ್ಟ್ರ ಕರಾವಳಿಯನ್ನು ಕೊಂಕಣ ಕರಾವಳಿ ಅಂತ ಕರೀತಾರೆ. ಕೊಂಕಣ ಕರಾವಳಿ ಎಂದು ಪ್ರಸಿದ್ಧವಾಗಿದೆ. ಉತ್ತರದಲ್ಲಿ ದಮನ್ ಪ್ರದೇಶದಿಂದ ಆರಂಭವಾಗಿ ದಕ್ಷಿಣದಲ್ಲಿ ಗೋವಾ ಗಡಿಯವರೆಗೆ ಇದೆ. ಇದು ಟೋಟಲ್ 720 ಕಿಲೋಮೀಟರ್ ಉದ್ದ ಇದೆ. ಮಹಾರಾಷ್ಟ್ರ ಕರಾವಳಿ ಪ್ರಾಚೀನ ಕಾಲದಿಂದಲೇ ಸಮುದ್ರ ವ್ಯಾಪಾರ ಕೇಂದ್ರವಾಗಿತ್ತು. ಶಾತವಾಹನ ಕಾಲದಲ್ಲಿ ಸಮುದ್ರ ವ್ಯಾಪಾರ ಅಭಿವೃದ್ಧಿ ಹೊಂದಿತ್ತು. ನಂತರ ಪೋರ್ಚುಗೀಸ್, ಬ್ರಿಟಿಷರು ಬಂದರುಗಳು ಅಭಿವೃದ್ಧಿಪಡಿಸಿದರು. ವಿಶೇಷವಾಗಿ ಮುಂಬೈ ನಗರವು ಬ್ರಿಟಿಷರ ಕಾಲದಲ್ಲಿ ದೊಡ್ಡ ವ್ಯಾಪಾರ ಬಂದರಾಗಿ ಬೆಳೆಯಿತು. ಇಂದಿಗೂ ಭಾರತದಲ್ಲಿ ಅತ್ಯಂತ ಬ್ಯುಸಿಯಾಗಿರುವ ಬಂದರು ಯಾವುದು ಅಂತಂದರೆ, ಈ ಪ್ರೆಸೆಂಟ್ ಇವತ್ತಿಗೂ ಕೂಡ ಬ್ಯುಸಿಯಾಗಿರೋ ಬಂದರು ಯಾವುದು ಅಂತಂದರೆ ಮುಂಬೈ ಬಂದರು. ಮುಂಬೈ ಬಂದರು ಭಾರತದ ಹೆಬ್ಬಾಗಿಲು ಅಂತಲೂ ಕರೀತಾರೆ, ಮಹಾರಾಷ್ಟ್ರದ ಹೆಬ್ಬಾಗಿಲು ಅಂತಲೂ ಕರೀತಾರೆ. ಓಕೆನಾ. ಮುಂಬೈ ಪೋರ್ಟ್ ಭಾರತದ ಹಳೆಯ ಮತ್ತು ಪ್ರಮುಖ ಬಂದರು. ಬ್ರಿಟಿಷರ ಕಾಲದಲ್ಲಿ ಅಭಿವೃದ್ಧಿ ಸ್ವಾಭಾವಿಕ ಬಂದರು. ಇದನ್ನು ಸ್ವಾಭಾವಿಕ ಬಂದರು, ಇದೇನು ಕೃತಕ ಬಂದರಲ್ಲ. ಆಳವಾದ ಸಮುದ್ರ ಬಂದರು ವ್ಯಾಪಾರಕ್ಕೆ ಅತ್ಯಂತ ಮುಖ್ಯ. ಹತ್ತಿ, ಬಟ್ಟೆ ಅಮೆರಿಕಕ್ಕೆ ರಫ್ತು ಮಾಡಲಾಗುತ್ತದೆ. ಹಡಗು ಕಟ್ಟೆಗಳು ಯಾವ್ಯಾವುದು ಅಂದರೆ ವಿಕ್ಟೋರಿಯಾ ಮತ್ತು ಅಲೆಕ್ಸಾಂಡ್ರಿಯಾ, ಇವು ಹಡಗು ಕಟ್ಟೆಗಳು. ಮತ್ತು ಮ್ಯಾಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಇದು ವಿಶೇಷತೆ ಏನಂತಂದರೆ ಇದು ಮುಂಬೈನಲ್ಲಿದೆ. ಭಾರತದ ಪ್ರಮುಖ ಯುದ್ಧ ಹಡಗು ನಿರ್ಮಾಣ ಸಂಸ್ಥೆಗಳಲ್ಲಿ ಇದು ಒಂದು. ಭಾರತ ನೌಕಾಪಡೆಯ ಹಡಗುಗಳ ಇಲ್ಲಿ ನಿರ್ಮಾಣ ಆಗ್ತವೆ. ಅಂದರೆ ಮೇಯ್ನಾಗಿ ಏನಿಲ್ಲ, ನಾರ್ಮಲಾಗಿ ಇದೆ ಇದು. ಅಂದರೆ ನೆನಪಿಟ್ಕೊಳ್ಳಿ, ಇದನ್ನು ಕೆಲವೊಂದು ಕೇಳ್ಬೋದು. ಮ್ಯಾಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈನಲ್ಲಿದೆ. ಭಾರತದ ಕರಾವಳಿಯನ್ನು ಕೊಂಕಣ ಕರಾವಳಿ ಅಂದರೆ ಮಹಾರಾಷ್ಟ್ರದಿಂದ ಗೋವಾದವರೆಗೆ ಇದು 530 ಕಿಲೋಮೀಟರ್ ಹೊಂದಿದೆ. ಬಟ್ ಆ್ಯಕ್ಚುಲಿ 530 720. ಓಕೆನಾ. ಕಲ್ಲಿನಿಂದ ಕೂಡಿದ ನೈಸರ್ಗಿಕ ಬಂದರು. ಮುಂಬೈ ನವಸೇವಾ ಮರ್ಮಗೋವಾ ಬಂದರು. ಆರ್ಥಿಕತೆ ಪೆಟ್ರೋಲಿಯಂಗೆ ಪ್ರಸಿದ್ಧ. ಬಾಂಬೆ ಹೈನಲ್ಲಿ ಅಂದರೆ ಸಮುದ್ರದಲ್ಲಿ ಪೆಟ್ರೋಲ್ನ ತೆಗಿತಾರೆ. ನೆಕ್ಸ್ಟ್ ಕರ್ನಾಟಕ ಕರಾವಳಿ ಬರುತ್ತೆ, ಹೇಳ್ತೀನಿ. ವ್ಯಾಪ್ತಿ ಕಾರವಾರದಿಂದ ಮಂಗಳೂರಿನವರೆಗೆ ಅಂದರೆ 3 ಜಿಲ್ಲೆಗಳು ಬರ್ತವೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಬರ್ತವೆ. ನದಿ ನೇತ್ರಾವತಿ ನದಿಯು ನೈಸರ್ಗಿಕ ಬಂದರುಗಳನ್ನು ಸೃಷ್ಟಿಸಿದೆ. ನವಮಂಗಳೂರು ಬಂದರು, ಕಾರವಾರ ಬಂದರು, 2 ಬಂದರುಗಳಿದ್ದಾವೆ. ಮೇನ್ ಬಂದರುಗಳಿವು. ಬೀಚ್ಗಳು ಗೋಕರ್ಣ, ಮಲ್ಪೆ, ಮುರುಡೇಶ್ವರ, ಮರವಂತೆ ಮತ್ತು ಪೇಣಂಬೂರು, ಉಳ್ಳಾಲ ಬೀಚ್ಗಳು ಇದ್ದಾವೆ. ಜವಾಹರ್ಲಾಲ್ ನೆಹರು ಪೋರ್ಟ್, ಇದು ಕೂಡ ಮುಂಬೈನಲ್ಲಿದೆ. ಇದು ಅತಿ ಮುಖ್ಯವಾದ ಬಂದರು ಕೂಡ ಹೌದು. ಭಾರತದಲ್ಲಿ ಅತಿ ದೊಡ್ಡ ಕಂಟೈನರ್ ಬಂದರು ನೋಡಿದೆ ಜವಾಹರ್ಲಾಲ್ ನೆಹರು ಬಂದರು. ಮೊದಲೇ ಹೇಳಿದ ನಿಮಗೆ ಅತಿ ದೊಡ್ಡ ಕಂಟೈನರ್ ಬಂದರು. ಇದಕ್ಕೆ ನವಸೇವಾ ಬಂದರು ಅಂತಲೂ ಕರೀತಾರೆ. ಭಾರತದ ಅತ್ಯಂತ ಹೆಚ್ಚು ಕಂಟೈನರ್ ಸಾಗಣೆ, ಆಧುನಿಕ ಸೌಲಭ್ಯಗಳು ಅಂದರೆ ವೈಫೈ ಸೌಲಭ್ಯ ಹೊಂದಿದ ಭಾರತದ ಮೊದಲ ಬಂದರು. ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಬಂದರು ಕೂಡ ಹೌದು. ನೆಕ್ಸ್ಟು ನಮ್ಮ ಮಹಾರಾಷ್ಟ್ರದಲ್ಲಿ ಯಾವ್ಯಾವ ಬಂದರು ಇದ್ದಾವೆ ಅಂತಂದರೆ ರತ್ನಗಿರಿ ಬಂದರು ಇದೆ, ದೀಘಿ ಬಂದರು ಕೂಡ ಇದ್ದಾವೆ. ಬಂದರು ಮುಂಬೈ ಪೋರ್ಟ್ ಪೆಟ್ರೋಲಿಯಂ ಉತ್ಪನ್ನಗಳು, ರಾಸಾಯನಿಕಗಳು, ಕಚ್ಚಾ ತೈಲ ಮತ್ತು ಯಂತ್ರೋಪಕರಣಗಳು ಆಮದು ಮತ್ತು ರಫ್ತು. ನವಸೇವಾ ಬಂದರು ಇದೆಲ್ಲ ವಾಹನಗಳು, ಟೆಕ್ಸ್ಟೈಲ್ಗಳನ್ನ ರಫ್ತು ಮಾಡುತ್ತೆ ಮತ್ತು ಎಲೆಕ್ಟ್ರಾನಿಕ್ ಯಂತ್ರೋಪಕರಣಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿ ಬಂದರುಗಳ ರಚನೆ, ಹಿಂದಿನ ಭೌಗೋಳಿಕ ಕಾರಣಗಳು ಜಸ್ಟ್ ನೋಡ್ಕೊಂಡು ಬಂದ್ಬಿಡೋಣ. ಈ ಬಂದರುಗಳು ಹೇಗೆ ರಚನೆ ಆಗಿದ್ದಾವೆ ಮತ್ತು ಯಾವುದು ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಯಾವ ರೀತಿ ಕೃತಕ ಮತ್ತು ನೈಸರ್ಗಿಕ ಬಂದರುಗಳು ಇದ್ದಾವೆ ಅಂತ ಸ್ವಲ್ಪ ನೋಡ್ಕೊಂಬಂಬೋಣ.
ಪಶ್ಚಿಮ ಕರಾವಳಿ ಇದೆಯಲ್ಲ, ಇದು ಮುಳುಗಿದ ಕರಾವಳಿ, ಅಂದರೆ ಸಬ್ಮರ್ಜ್ಡ್ ಕೋಸ್ಟ್ ಅಂತ ಕರೀತಾರೆ. ಯಾಕಂದರೆ ಕಡಿದಾದ ಭೂಖಂಡ ಅಂಚು ತೀರದ ಬಳಿಯೇ ಹೆಚ್ಚು ಆಳವಿರುವುದರಿಂದ ನೈಸರ್ಗಿಕ ಬಂದರುಗಳ ರಚನೆಗೆ ಅತ್ಯಂತ ಸೂಕ್ತವಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಯಾವುದು ಪಶ್ಚಿಮ ಕರಾವಳಿ ಇದೆಯಲ್ಲ ಜಾಸ್ತಿ ಅಗಲ ಇಲ್ಲ, ಸೊ ಅಲ್ಲಿ ಅತ್ಯಂತ ಆಳವಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಸೆಕೆಂಡ್. ಇಲ್ಲಿದೆ ನೋಡಿ, ಇದು ಅತ್ಯಂತ ಆಳವಾಗಿದೆ. ಓಕೆನಾ, ಇದು ಪೂರ್ವ ಕರಾವಳಿ, ಇದು ಅತ್ಯಂತ ಆಳವಾಗಿಲ್ಲ, ಜಾಸ್ತಿ ಉದ್ದ ಇದೆ. ಇದು ಜಾಸ್ತಿ ಉದ್ದ ಇಲ್ಲ, ಅತ್ಯಂತ ಆಳವಾಗಿದೆ. ಇಲ್ಲಿ ಅಂದರೆ ಮಣ್ಣು ತೆಗೆದು ಅಲ್ಲಿ ಬಂದರು ನಿರ್ಮಾಣ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ. ಪೂರ್ವ ಕರಾವಳಿಯಲ್ಲಿ ಅಂದರೆ ಅಲ್ಲಿನ ಮಣ್ಣನ್ನು ತೆಗೆದು ಕಳಿಸಿ ಕೃತಕವಾಗಿ ನಿರ್ಮಾಣ ಮಾಡ್ತಾರೆ. ಓಕೆನಾ, ಪೂರ್ವ ಕರಾವಳಿ ಹೊರಹೊಮ್ಮಿದ ಕರಾವಳಿ ಅಂತ ಕರೀತಾರೆ ಇದನ್ನು. ಎಮರ್ಜ್ಡ್ ಕೋಸ್ಟ್, ಪ್ರಮುಖ ನದಿಗಳ ಮುಖಜ ಭೂಮಿಗಳಿಂದ ಡೆಲ್ಟಾಸ್, ಆಳವಿಲ್ಲದೆ ವಿಶಾಲವಾದ ತೀರ. ಹಡಗುಗಳು ತೀರಕ್ಕೆ ಬರಲು ಕೃತಕವಾಗಿ ಆಳ ಮಾಡಬೇಕಾಗುತ್ತದೆ. ಹೇಳಿದಾಗ ಆರ್ಟಿಫಿಷಿಯಲ್ ಪೋರ್ಟ್ಸ್ ಮಾಡಬೇಕಾಗುತ್ತೆ. ಇಷ್ಟೇ. ನೆಕ್ಸ್ಟ್ ನೋಡೋಣ, ಗೋವಾ ಕರಾವಳಿ. ಓಕೆನಾ, ಗೋವಾ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಸಣ್ಣ ರಾಜ್ಯ. ಇದು ಅರೇಬಿಯನ್ ಸೀ ತೀರದಲ್ಲಿ ಇದ್ದು ಭಾರತದ ಕೊಂಕಣ ಕರಾವಳಿಯ ಭಾಗಕ್ಕೆ ಸೇರಿದೆ. ಅಂದರೆ ಮಹಾರಾಷ್ಟ್ರ ಮತ್ತು ಗೋವಾ ಇವು ಕೊಂಕಣ ಕರಾವಳಿಗೆ ಬರ್ತವೆ. ಮತ್ತು ಹಡಗು ನಿರ್ಮಾಣಕ್ಕೆ ಪ್ರಸಿದ್ಧವಾಗಿದೆ. ಇದು ಪ್ರವಾಸೋದ್ಯಮ, ಮೀನುಗಾರಿಕೆ ಮತ್ತು ಬಂದರುಗಳು ಇದಕ್ಕೆ ಪ್ರಸಿದ್ಧಿಯಾಗಿದೆ. ಗೋವಾ ಪಶ್ಚಿಮ ಭಾರತದಲ್ಲಿದೆ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ಇದೆ. ಗೋವಾ 101 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ಉದ್ದ ಕರಾವಳಿನ ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ಗೋವಾ ಪ್ರದೇಶವು ಕದಂಬ ವಂಶದ ಆಡಳಿತದಲ್ಲಿ ಇತ್ತು. 1510ರಲ್ಲಿ ಅಲ್ಫಾನ್ಸೋ ಅಲ್ಬುಕರ್ಕ್ ಅಲ್ಬುಕರ್ಕ್ ನೇತೃತ್ವದಲ್ಲಿ ಪೋರ್ಚುಗೀಸ್ ಆಡಳಿತ ಗೋವಾಕ್ಕೆ ಬಂತು. ಸುಮಾರು 450 ವರ್ಷಗಳು ಪೋರ್ಚುಗೀಸ್ ಆಡಳಿತದಲ್ಲಿ ನಡೆಯಿತು. 1961ರಲ್ಲಿ ಅನೆಕ್ಷೇಷನ್ ಆಫ್ ಗೋವಾ ಸಂದರ್ಭದಲ್ಲಿ ಭಾರತ ಸೇನೆ ಗೋವಾವನ್ನು ಮುಕ್ತಗೊಳಿಸಿತು. ನಂತರ ಗೋವಾ ಭಾರತಕ್ಕೆ ಸೇರಿತು. 1987ರಲ್ಲಿ ಸ್ವಾತಂತ್ರ್ಯ ಪಡೀತು. ಅಂದರೆ ಸ್ವಾತಂತ್ರ್ಯ ಅಂತಂದರೆ ಭಾರತದ ರಾಜ್ಯವಾಗಿ ಹೊರಹೊಮ್ಮಿತು. 1961ರಲ್ಲಿ ನಮ್ಮ ಭಾರತಕ್ಕೆ ಸೇರಿತು. 1987ರಲ್ಲಿ ರಾಜ್ಯವಾಗಿ ಹೊರಹೊಮ್ಮಿತು. ಮರ್ಮಗೋವಾ ಪೋರ್ಟ್, ಇದು ಗೋವಾದ ಪ್ರಮುಖ ಹಾಗೂ ದೊಡ್ಡ ಬಂದರು. ಪಣಜಿ ಪೋರ್ಟ್ ಸಣ್ಣ ಬಂದರು, ಇದು ಮಾಂಡವಿ ನದಿ ಬಳಿ ಇದೆ. ಮರ್ಮಗೋವಾ ಪೋರ್ಟ್ ವಿಶೇಷತೆ ಏನಂದರೆ ಭಾರತದ ಐರನ್ ಓರ್ ರಫ್ತು ಬಂದರು. ಬಳ್ಳಾರಿ ಕಬ್ಬಿಣ ಚೀನಾ ಮತ್ತು ಜಪಾನ್ಗೆ ರಫ್ತು ಮಾಡುತ್ತೆ. ಇದನ್ನು ಆಳವಾದ ಮತ್ತು ಸ್ವಾಭಾವಿಕ ಬಂದರು. ಅತಿ ಚಿಕ್ಕ ರಾಷ್ಟ್ರೀಕೃತ ಬಂದರಾಗಿರುತ್ತದೆ. ಅತಿ ಹೆಚ್ಚು ಮಾದಕ ವಸ್ತುಗಳ ಸಾಗಣೆ, ಇದು ಕೂಡ ಮೇನ್. ಗೋವಾ ಹಡಗು ನಿರ್ಮಾಣದಲ್ಲೂ ಪ್ರಸಿದ್ಧವಾಗಿದೆ. ಗೋವಾ ಶಿಪ್ಯಾರ್ಡ್ ಇದೆ ಮತ್ತು ವಾಸ್ಕೋಡಿಗಾಮ ನಗರದಲ್ಲಿ ಇದೆ. ಅಂದರೆ ಗೋವಾ ಶಿಪ್ಯಾರ್ಡ್ ಎಲ್ಲಿದೆ, ವಾಸ್ಕೋಡಿಗಾಮ ನಗರ ಇದೆಯಲ್ಲ ಅಲ್ಲಿದೆ. ಭಾರತೀಯ ನೌಕಾಪಡೆಯ ಹಡಗುಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ನೆಕ್ಸ್ಟ್, ಇದಾಗಲೇ ನೋಡಿದ್ವಿ ನಾವು ಪಶ್ಚಿಮ ಕರಾವಳಿ, ಈಗಾಗಲೇ ನೋಡಿದ್ವಲ್ಲ ಅದೇ ಇದು. ನೆಕ್ಸ್ಟ್ ಕರ್ನಾಟಕ ಕರಾವಳಿ. ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿರುವ ಕರ್ನಾಟಕ ಕರಾವಳಿ ಅಥವಾ ಕೆನರಾ ಕರಾವಳಿ ಅಂತಲೂ ಕರೀತಾರೆ. ಇದನ್ನು ಅರೇಬಿಯನ್ ಸೀ ಸಮುದ್ರದ ತೀರದಲ್ಲಿ ಇದು ಭಾರತದ ಪಶ್ಚಿಮ ಕರಾವಳಿಯ ಪ್ರಮುಖ ಭಾಗವಾಗಿದೆ. ವೆಸ್ಟರ್ನ್ ಘಾಟ್ಸ್ ಪರ್ವತಗಳು ಮತ್ತು ಅರಬ್ಬಿ ಸಮುದ್ರದ ನಡುವೆ ಇರುವ ಈ ಕರಾವಳಿ ನಿರ್ಮಾಣವಾಗಿದೆ. ಪಶ್ಚಿಮ ಘಟ್ಟಗಳಿಂದ ಹರಿಯುವ ನದಿಗಳು ಅಲ್ಯೂವಿಯಲ್ ಮಣ್ಣು ಮತ್ತು ಮರಳುಗಳನ್ನು ತಂದು ಕರಾವಳಿ ಸಮತಟ್ಟವನ್ನು ರೂಪಿಸಿವೆ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನ ಆಗಲೇ ಕ್ವಶನ್ ಆಗಿದೆ. ಕರಾವಳಿ ತೀರದಲ್ಲಿ ಅತಿ ಹೆಚ್ಚು ಇರುವ ಮಣ್ಣು ಯಾವುದು ಅಂತಲೂ ಕೇಳಿದರೆ ಲ್ಯಾಟರೈಟ್ ಮಣ್ಣು ನೋಡಿ. ಒಟ್ಟು ಉದ್ದ ಸುಮಾರು 320 ಕಿಲೋಮೀಟರ್ ಉದ್ದ ಇದೆ. ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣದಲ್ಲಿ ಮಂಗಳೂರಿನವರೆಗೆ ಹರಡಿದೆ. ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಇಲ್ಲಿ ನಿಮಗೊಂದು ಜಸ್ಟ್ ಒಂದು ನಾನೇ ಕ್ವಶನ್ ಹಾಕ್ತೀನಿ. ನಮ್ಮ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇದೆಲ್ಲ ಅತಿ ಹೆಚ್ಚು ಕರಾವಳಿ ಹೊಂದಿರುವ ಜಿಲ್ಲೆ ಯಾವುದು, ಅತಿ ಕಡಿಮೆ ಕರಾವಳಿ ಹೊಂದಿರುವ ಜಿಲ್ಲೆ ಯಾವುದು ಅಂತಂದು ಸರ್ಚ್ ಮಾಡಿ ಕಮೆಂಟ್ ಮಾಡಿ. ಓಕೆನಾ, ಸರ್ಚ್ ಮಾಡಿ ಅದನ್ನು ಕಮೆಂಟ್ ಮಾಡಿ. ಇಲ್ಲಾಂದರೆ ನಿಮಗೆ ಗೊತ್ತಿದೆ ಅಂದರೆ ಕಮೆಂಟ್ ಮಾಡಿ. ನ್ಯೂ ಮಂಗಳೂರು ಪೋರ್ಟ್, ಇದು ಭಾರತದಲ್ಲಿ 9ನೇ ರಾಷ್ಟ್ರೀಕೃತ ಬಂದರು ಮೇಜರ್ ಪೋರ್ಟ್ ಆಗಿರ್ತದೆ. ಇದು ಮಂಗಳೂರಿನಲ್ಲಿದೆ. ಸ್ಥಾಪನೆ 1974ರಲ್ಲಿ ಸ್ಥಾಪನೆ ಆಯಿತು. 1975ರಲ್ಲಿ ಯಾರು ಇಂದಿರಾ ಗಾಂಧಿ ಇದ್ದಾರಲ್ಲ ಅವರು ಇದನ್ನು
ಇನಾಗ್ರೇಷನ್ ಮಾಡಿದರು. ನಿರ್ವಹಣೆ ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ. ಇದನ್ನು ಯಾರು ನಿರ್ವಹಣೆ ಮಾಡ್ತಾರೆ ಅಂದರೆ ಮಂಗಳೂರು ಪೋರ್ಟ್ ಅಥಾರಿಟಿ ಅಂತ ಅಲ್ಲೇ ಕಮಿಟಿ ಇದೆ, ಅದೇ ನಿರ್ವಹಣೆ ಮಾಡುತ್ತೆ. ಮಂಗಳೂರು ಪ್ರದೇಶದಲ್ಲಿ ಸಮುದ್ರ ವ್ಯಾಪಾರವು ಪ್ರಾಚೀನ ಕಾಲದಿಂದಲೇ ನಡೀತಿತ್ತು. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಸಣ್ಣ ಬಂದರು ಕಾರ್ಯನಿರ್ವಹಿಸುತ್ತಿತ್ತು. ನಂತರ ದೊಡ್ಡ ಹಡಗುಗಳಿಗೆ ಅನುಕೂಲವಾಗುವಂತೆ 1974ರಲ್ಲಿ ಹೊಸ ಬಂದರು ನಿರ್ಮಿಸಲಾಯಿತು. ವಿಸ್ತಾರ ಅಗಲ ನೋಡ್ಕೊಂಬಿಡೋಣ. ಅಂದರೆ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ಡಿಫ್ರೆನ್ಸಸ್ ಸ್ವಲ್ಪ ನೋಡ್ಕೊಂಬಿಡೋಣ. ವಿಸ್ತಾರ ಅಥವಾ ಅಗಲ. ಪಶ್ಚಿಮ ಕರಾವಳಿ ಅಗಲ ಎಷ್ಟಿದೆ? ಕಿರಿದಾಗಿದೆ. ಅಂದರೆ 10 ರಿಂದ 80 ಕಿಲೋಮೀಟರ್ ಅಗಲ ಇದೆ. ಇದು ಹೆಚ್ಚು ಅಗಲವಾಗಿದೆ ಮತ್ತು ವಿಶಾಲವಾಗಿದೆ. ಅಂದರೆ ಎಷ್ಟು? 70 ರಿಂದ 120 ಕಿಲೋಮೀಟರ್ವರೆಗೆ ಇದೆ. ಇದು 70 ರಿಂದ 120 ಕಿಲೋಮೀಟರ್ವರೆಗೆ ಅಗಲ ಇದೆ. ನದಿಯ ಲಕ್ಷಣ. ನದಿಗಳು ಅಳಿವೆಗಳನ್ನು ನಿರ್ಮಿಸುತ್ತವೆ. ನದಿಗಳು ವಿಶಾಲವಾದ ಮುಖಜ ಭೂಮಿ ಅಂದರೆ ಡೆಲ್ಟಾವನ್ನು ನಿರ್ಮಿಸುತ್ತವೆ. ಬಂದರುಗಳ ಪ್ರಕಾರ. ಪಶ್ಚಿಮ ಆಳವಾದ ನೈಸರ್ಗಿಕ ಬಂದರುಗಳು ಇದ್ದಾವೆ. ಅಂದರೆ ನಮ್ಮ ಪಶ್ಚಿಮದಲ್ಲಿ ಆಳವಾದ ಮತ್ತು ನೈಸರ್ಗಿಕ ಬಂದರುಗಳಿದ್ದಾವೆ. ಪೂರ್ವ ಕರಾವಳಿಯಲ್ಲಿ ಆಳವಿಲ್ಲದ ಕೃತಕ ಬಂದರುಗಳು ಇದ್ದಾವೆ. ಉದಾಹರಣೆ ಚೆನ್ನೈ ಅಥವಾ ಪ್ಯಾರಾದೀಪ್ ಬಂದರು. ಹವಾಮಾನ ಪ್ರಭಾವ. ಪಶ್ಚಿಮದಲ್ಲಿ ನಮ್ಮ ಪಶ್ಚಿಮ ಇದಲ್ಲ, ನಮ್ಮ ಅರಬ್ಬಿ ಸಮುದ್ರದ ಕಡೆ ನೈಋತ್ಯ ಮುಂಗಾರಿನಿಂದ ಮಳೆ ಆಗುತ್ತೆ. ಪೂರ್ವ ಕರಾವಳಿಯಲ್ಲಿ ಕೋರಮಂಡಲ ತೀರದಲ್ಲಿ ಈಶಾನ್ಯ ಮಾರುತಗಳಿಂದ ಚಳಿಗಾಲದಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಮಳೆ ಆಗುತ್ತೆ. ಈಶಾನ್ಯ ಮಳೆಯಿಂದ ಮಳೆ ಆಗುತ್ತದೆ, ಈಶಾನ್ಯ ಮಾರುತಗಳಿಂದ. ಓಕೆನಾ? ನೆಕ್ಸ್ಟ್ ಮುಖ್ಯ ರಫ್ತು ಮತ್ತು ಆಮದು ವಸ್ತುಗಳು ಯಾವ ಅಂತಂದರೆ ಕಬ್ಬಿಣ, ಐರನ್ ಓರ್ನ ಇಲ್ಲಿನ ರಫ್ತು ಮಾಡಿದ್ವಿ. ಅರೇಬಿಕಾ ಕಾಫಿ ಮತ್ತು ಮ್ಯಾಕರಲ್ ತಳಿಯ ಮೀನನ್ನು ರಫ್ತು ಮಾಡ್ತೀವಿ. ಅದಕ್ಕೆ ಇಲ್ಲಿ ಕಾಫಿ ಅಂದರೆ ಅತಿ ಹೆಚ್ಚು ನಾವು ಕರ್ನಾಟಕದಲ್ಲಿ ಕಾಫಿ ಬೆಳಿತೀವಲ್ಲ, ಅದನ್ನು ರಫ್ತು ಮಾಡೋದ್ರಿಂದ ಇದನ್ನು ಕಾಫಿಯ ಬಂದರು ಅಂತಲೂ ಕರೀತಾರೆ. ಕಲಬುರಗಿಯ ತೊಗರಿ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡ್ಕೊತೀವಿ. ಮತ್ತು ಮಂಗಳೂರಿನಲ್ಲಿ ಪೆಟ್ರೋಲಿಯಂ ಘಟಕ ಇದೆ ಮತ್ತು ರಸಗೊಬ್ಬರ ಆಮದು ಮಾಡ್ಕೊತೀವಿ. ಪೆಡಿಪ್ಲೇನ್ ತೀರ ಅಥವಾ ಮ್ಯಾಕರಲ್ ತೀರ ಅಥವಾ ಕೊಂಕಣಿಯ ಮುಂದುವರಿದ ಭಾಗ ಕೆನರಾ ತೀರ ಮತ್ತು ಕಾಫಿಯ ಬಂದರು ಅಂತಲೂ ಕರೀತಾರೆ. ಇವೆಲ್ಲ ನೆನ್ಪಿಟ್ಕೋಬೇಕು. ಕೇಳ್ಬೋದು ಪೆಡಿಪ್ಲೇನ್ ತೀರ ಅಂತಂದು ಯಾವ ತೀರವನ್ನು ಕರೀತಾರೆ ಅಂತಲೂ ಕೇಳ್ಬೋದು. ಮ್ಯಾಕರಲ್ ಅಂದರೆ ಮೀನು ಫೇಮಸ್ ಅಲ್ಲಿ. ಕೇರಳ ಕರಾವಳಿ. ಕೇರಳ ರಾಜ್ಯದ ಕರಾವಳಿ ಭಾರತದ ಪಶ್ಚಿಮ ಕರಾವಳಿಯ ಭಾಗವಾಗಿದ್ದು ಅರೇಬಿಯನ್ ಸಿ ಸಮುದ್ರ ತೀರದಲ್ಲಿ ಹರಡಿಕೊಂಡಿದೆ. ಇದನ್ನು ಸಾಮಾನ್ಯವಾಗಿ ಮಲಬಾರ್ ಕರಾವಳಿ ಅಂತ ಕರೀತಾರೆ. ಕೇರಳ ಕರಾವಳಿ ಉದ್ದ 280 ಕಿಲೋಮೀಟರ್ ಉದ್ದ ಇದೆ. ಉತ್ತರದಲ್ಲಿ ಕರ್ನಾಟಕ ಗಡಿಯಿಂದ ದಕ್ಷಿಣದಲ್ಲಿ ತಮಿಳುನಾಡು ಗಡಿಯವರೆಗೆ ಹರಡಿದೆ. ಹಲವಾರು ನದಿಗಳು ಮತ್ತು ಬ್ಯಾಕ್ ವಾಟರ್ ಪ್ರದೇಶಗಳು ಇಲ್ಲಿ ಇದ್ದಾವೆ. ಪುರಾತನ ಕಾಲದಲ್ಲಿ ಅರಬ್ಬರು, ಚೀನರು, ಯುರೋಪಿಯನ್ ವ್ಯಾಪಾರಗಳು ಇಲ್ಲಿ ಬಂದರುಗಳಿದ್ದವು. ಮಸಾಲೆ ವ್ಯಾಪಾರ ಅಂದರೆ ಸ್ಪೈಸಿ ಟ್ರೇಡ್ ಇಲ್ಲಿ ಪ್ರಸಿದ್ಧ. ಆಗಲೇ ಹೇಳಿದ್ನಲ್ಲ, ಇಲ್ಲಿ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತದೆ. ಪೋರ್ಚುಗೀಸ್, ಡಚ್, ಬ್ರಿಟಿಷರ ಆಳ್ವಿಕೆಯಲ್ಲಿ ಇದು ಫೇಮಸ್ ಆಗಿತ್ತು ಅಲ್ಲಿ ಆಲ್ರೆಡಿ. ಕೊಚ್ಚಿ ಪೋರ್ಟ್ ಕೇರಳ ಅತ್ಯಂತ ಪ್ರಮುಖ ಬಂದರು ಇದಾಗಿರುತ್ತೆ. ಇದನ್ನು ಸುಂದರವಾದ ಬಂದರು ಅಂತಲೂ ಕರೀತಾರೆ. ಭಾರತದ ಪ್ರಮುಖ ರಾಷ್ಟ್ರೀಕೃತ ಬಂದರುಗಳಲ್ಲಿ ಒಂದು. ಸ್ಥಾಪನೆ 1928ರಲ್ಲಿ ಅಭಿವೃದ್ಧಿ ಮಾಡಲಾಯಿತು. ಅಂದರೆ ಬ್ರಿಟಿಷರ ಕಾಲದಲ್ಲಿ ಇದು ಅಭಿವೃದ್ಧಿ ಆಯಿತು. ಬ್ರಿಟಿಷರು ಇದನ್ನು ಪ್ರಮುಖ ವಾಣಿಜ್ಯ ಬಂದರಾಗಿ ಅಭಿವೃದ್ಧಿಪಡಿಸಿದರು. ನೈಸರ್ಗಿಕ ಬಂದರು. ಇದು ಕೂಡ ನೈಸರ್ಗಿಕ ಬಂದರಾಗಿದೆ. ಫಸ್ಟು ಮುಂಗಾರು ಮಳೆ ಬರುತ್ತಲ್ಲ, ಅಂದರೆ ಜೂನ್ 7ಕ್ಕೆ ನಮ್ಮ ಅಂದರೆ ಭಾರತಕ್ಕೆ ಕಾಲಿಡುತ್ತೆ ಮುಂಗಾರು ಮಳೆ. ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಕಾಲಿಡ್ತವೆ. ಅಲ್ಲಿ ಮೊಟ್ಟ ಮೊದಲು ಕರಾವಳಿ ತೀರ ಅಂದರೆ ಯಾವುದು? ಮಲಬಾರ್ ತೀರಕ್ಕೆ ಫಸ್ಟ್ ಬರುತ್ತೆ. ಓಕೆನಾ? ಅರಬ್ಬಿ ಸಮುದ್ರದ ರಾಣಿ ಎನ್ನುವರು ಯಾವುದನ್ನು? ಕೊಚ್ಚಿ ಪೋರ್ಟ್ನ ಅಂದರೆ ಕೊಚ್ಚಿ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಕೊಲ್ಲಂ ಬಂದರು ಇದೆಲ್ಲ ಅದನ್ನು ಅರಬ್ಬಿ ಸಮುದ್ರದ ರಾಜ ಅಂತಲೂ ಕರೀತಾರೆ. ಮತ್ಯಾವುದು? ವಿಜಿನಿಜಾಮ್ ಪೋರ್ಟ್. ಓಕೆ, ಇದು ತಿರುವನಂತಪುರಂ ಹತ್ತಿರ ಇದೆ. ಆಧುನಿಕ ಆಳವಾದ ಬಂದರು. ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಆಗಿರ್ತದೆ. ಮಲಬಾರ್ ತೀರ ಇದು ಜಸ್ಟ್ ನಾನು ಹೇಳಿದಿಲ್ಲ ಆಗಲೇ, ಇದು ನಿಮ್ಗೆ ಗೊತ್ತಿರಲಿ ಅಂತಂದು ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಪೋರ್ಟ್ ಇದೆ ಅಂತಂದು. ಮಲಬಾರ್ ಕರಾವಳಿ
ವ್ಯಾಪ್ತಿ ಮಂಗಳೂರಿನಿಂದ ಕನ್ಯಾಕುಮಾರಿವರೆಗೆ. ಭೂಲಕ್ಷಣಗಳು ಮರಳು ದಿಬ್ಬಗಳು, ಲಗೂನ್ಗಳು ಮತ್ತು ಹಿನ್ನೀರುಗಳಿಂದ ಫೇಮಸ್ ಇದೆ. ಈಗ ಲಗೂನ್ಗಳು ಅಂದರೆ ಏನು ಮತ್ತು ಹಿನ್ನೀರು ಅಂತಂದ್ರೆ ಏನು, ಮರಳು ದಿಬ್ಬಗಳು ಅಂದರೆ ಏನಂತನೋ ಅದಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ. ಸರೋವರ ವೆಂಬನಾಡು ಸರೋವರ ಇದು ಅತಿ ದೊಡ್ಡ ಸರೋವರ ಆಗಿದೆ. ಇದು ಅಂದರೆ ಕೇರಳದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಕೂಡ ಅತಿ ದೊಡ್ಡ ಸರೋವರ ಆಗಿದೆ. ಇದು ಫೇಮಸ್. ಎಲ್ಲಿದೆ ಅಂತಲೇ ಕೇಳ್ಬೋದು, ಕೇರಳದಲ್ಲಿದೆ ವೆಂಬನಾಡು ಸರೋವರ. ಮತ್ತು ಕೊಚ್ಚಿ ಬಂದರೆ ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಇದು ಭಾರತ ನೌಕಾಪಡೆಯ ನೆಲೆಯಾಗಿದೆ. ನೆಕ್ಸ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಕೊಚ್ಚಿನಲ್ಲಿದೆ. ಭಾರತದ ಅತ್ಯಂತ ಹಡಗು ನಿರ್ಮಾಣ ಕೇಂದ್ರಗಳಲ್ಲಿ ಒಂದು. 1972ರಲ್ಲಿ ಹಡಗು ನಿರ್ಮಾಣ ಮತ್ತು ರಿಪೇರಿ ಕೆಲಸಗಳು ಇಲ್ಲಿ ನಡೀತವೆ. ಭಾರತ ನೌಕಾಪಡೆಯ ಹಡಗು ನಿರ್ವಹಿಸುತ್ತದೆ. ಆಮದು ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಯಂತ್ರೋಪಕರಣಗಳನ್ನು ಆಮದು ಮಾಡ್ಕೊತೀವಿ. ರಫ್ತು ಮಾಡೋವೇನೆಂದರೆ ಮಸಾಲೆ ಮತ್ತು ಕಾಳುಮೆಣಸು. ಇದನ್ನು ಏನಂತ ಕರೀತಾರೆ ಅಂದರೆ ಸಾಂಬಾರು ಪದಾರ್ಥಗಳ ರಾಜ ಅಂತಲೂ ಕರೀತಾರೆ ಕಾಳುಮೆಣಸನ್ನು. ಏಲಕ್ಕಿಯನ್ನು ರಾಣಿ ಅಂತ ಕರೀತಾರೆ. ಇದು ಆಗಲೇ ಕ್ವಶನ್ ಆಗಿದ್ದಾವೆ, ನಿಮಗೆ ಗೊತ್ತಿಲ್ಲ ಅಂತ ಹಾಕಿದ್ದೀನಿ. ಸಮುದ್ರಾಹಾರ ಅಂದರೆ ರಫ್ತು ಮಾಡೋದು ಸಮುದ್ರಾಹಾರ. ತೆಂಗು ಸಾಂಬಾರು ಪದಾರ್ಥಗಳನ್ನು ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತದೆ. ಇತರೆ ಸಣ್ಣ ಬಂದರುಗಳು ಯಾವುದೇ ಅಂದರೆ ಕೊಲ್ಲಂ ಬಂದರು, ಬೇಪೂರ್ ಬಂದರು, ಆಗಲೇ ಹೇಳಿದ್ನಲ್ಲ ವಿಜಿಂಜಾಮ್ ಪೋರ್ಟ್, ಇದೊಂದು ಅಲಿಪುಜಾ ಪೋರ್ಟ್. ನೆಕ್ಸ್ಟ್ ತಮಿಳುನಾಡು ಕರಾವಳಿ. ತಮಿಳುನಾಡು ಕರಾವಳಿಯನ್ನು ಕೋರಮಂಡಲ ಕರಾವಳಿ ಎಂದು ಕರೆಯುತ್ತಾರೆ. ಒಟ್ಟು 910 ಕಿಲೋಮೀಟರ್ ಉದ್ದ ಇದೆ. ತಮಿಳುನಾಡಿನಲ್ಲಿ 3 ಪ್ರಮುಖ ರಾಷ್ಟ್ರೀಕೃತ ಬಂದರುಗಳು ಇದ್ದಾವೆ. ಯಾವುದು? ಒಂದು ಚೆನ್ನೈ ಪೋರ್ಟ್. ಇದನ್ನು ಚರ್ಮದ ಬಂದರು ಅಂತಲೂ ಕರೀತಾರೆ. ಸ್ಥಾಪನೆ 1881. ದಕ್ಷಿಣ ಭಾರತದ ಹೆಬ್ಬಾಗಿಲು. ಭಾರತದಲ್ಲಿ 3ನೇ ಹಳೆಯ ಬಂದರು ಇದು. ಮೊದಲನೇ ಹಳೆಯ ಬಂದರು ಅಂದರೆ ಕೋಲ್ಕತ್ತಾ, ಸೆಕೆಂಡು ಮುಂಬೈ, ಥರ್ಡ್ ಯಾವುದು? ಚೆನ್ನೈ ಪೋರ್ಟ್. ಓಕೆನಾ? ಬ್ರಿಟಿಷರ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಇದು ಕೃತಕ ಬಂದರು ಅಂದರೆ ಆರ್ಟಿಫಿಷಿಯಲ್ ಪೋರ್ಟ್. ಇದು ಹೇಳಿದ್ನಲ್ಲ ಆಗಲೇ, ಆರ್ಟಿಫಿಷಿಯಲ್ ಪೋರ್ಟ್ ಅಂದರೆ ಏನಂತನೂ ಆಗಲೇ ಹೇಳಿದ್ದೀನಿ. ಎಲ್ಲ ಹವಾಮಾನಗಳಲ್ಲೂ ಇದು ಕಾರ್ಯನಿರ್ವಹಿಸುತ್ತೆ. ಉಷ್ಣವಲಯದ ಚಂಡಮಾರುತಗಳಿಗೆ ಅತಿ ಹೆಚ್ಚು ನಷ್ಟ ಅನುಭವಿಸುತ್ತಿರುವ ತೀರ ಅಂತಲೂ ಕರೀತಾರೆ. ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಯಾವ್ಯಾವ ಬರ್ತಾವೆ ನೋಡಿ ತೀರಗಳು, ಆಲ್ಮೋಸ್ಟ್ ಇವೆಲ್ಲ ಉಷ್ಣವಲಯದ ಚಂಡಮಾರುತಗಳಿಗೆ ಅತಿ ಹೆಚ್ಚು ನಷ್ಟ ಅನುಭವಿಸ್ತವೆ. ಭಾರತದ 2ನೇ ಅತಿ ದೊಡ್ಡ ಕಂಟೈನರ್ ಬಂದರು. ಮೊದಲನೇ ಅತಿ ದೊಡ್ಡ ಕಂಟೈನರ್ ಬಂದರು ಯಾವುದು? ಆಗಲೇ ಹೇಳಿದ್ನಲ್ಲ, ನವಸೇವಾ ಬಂದರು ಅಥವಾ ಜವಾಹರ್ಲಾಲ್ ನೆಹರು ಪೋರ್ಟ್. ಟುಟುಕೋರಿಯನ್ ಬಂದರು ಅಥವಾ ಇದಕ್ಕೆ ಏನಂತ ಕರೀತಾರೆ? ತುತುಕುಡಿ ಬಂದರು ಅಂತಲೂ ಕರೀತಾರೆ. ಸ್ಥಾಪನೆ 1974. ಚಿದಂಬರಂ ಬಂದರು ಅಂತಲೂ ಕರೀತಾರೆ. ಇದನ್ನು ಮುತ್ತು ಹವಳಗಳ ಬಂದರು ಅಂತಲೂ ಕರೀತಾರೆ. ಪ್ರಮುಖವಾಗಿ ಕಲ್ಲಿದ್ದಲು ಮತ್ತು ಉಪ್ಪು ವ್ಯಾಪಾರ ನಡೆಯುತ್ತೆ. ಇಲ್ಲಿ ಶ್ರೀಲಂಕಾ ಮತ್ತು ಭಾರತದ ಗಡಿಗಳ ನಡುವೆ ಇದೆ. ಇಲ್ಲಿದೆ. ಓಕೆನಾ? ಎನ್ನೋರ ಪೋರ್ಟ್ ಇದು ಕೂಡ ಫೇಮಸ್ ಪೋರ್ಟ್. ಇವು ಮೂರು ಅಂದರೆ ಚೆನ್ನೈ ಬಂದರು, ಟುಟುಕೋರಿಯನ್ ಬಂದರು ಮತ್ತು ಎನ್ನೋರ ಬಂದರು ಇದಾವಲ್ಲ, 3 ರಾಷ್ಟ್ರೀಕೃತ ಬಂದರುಗಳು. ಅತಿ ಹೆಚ್ಚು ರಾಷ್ಟ್ರೀಕೃತ ಬಂದರುಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತಂದರೆ ತಮಿಳುನಾಡು. ಸ್ಥಾಪನೆ 2001. ಇದನ್ನು ಕಾಮರಾಜ್ ಬಂದರು ಅಂತಲೂ ಕರೀತಾರೆ. ಭಾರತದ ಮೊದಲ ಕಾರ್ಪೊರೇಟ್ ಬಂದರು ಅಂದರೆ ಖಾಸಗಿ ಬಂದರು ಆಗಿರುತ್ತದೆ. ಮುಖ್ಯವಾಗಿ ವಿದ್ಯುತ್ ಸ್ಥಾವರಗಳಿಗೆ ಕಲ್ಲಿದ್ದಲು ಆಮದು. ಚೆನ್ನೈ ಬಂದರನ್ನು ಒತ್ತಡ ಕಡಿಮೆ ಮಾಡಲು ಎನ್ನೋರ ಬಂದರನ್ನು ನಿರ್ಮಾಣ ಮಾಡುತ್ತಾರೆ. ತಮಿಳುನಾಡಿನಲ್ಲಿ ಪ್ರಮುಖ ಹಡಗು ಕಟ್ಟೆಗಳು ಯಾವೆಂದರೆ ಚೆನ್ನೈ ಶಿಪ್ ಯಾರ್ಡ್ ಮತ್ತು L&T ಶಿಪ್ ಯಾರ್ಡ್. ಸಣ್ಣ ಮಟ್ಟದ್ದು ಕಟ್ಟಪಳ್ಳಿ ಬಳಿ ಇದೆ. ಇಲ್ಲಿ ಹಡಗು ನಿರ್ಮಾಣ, ದುರಸ್ತಿ ಮತ್ತು ನೌಕಾ ತಂತ್ರಜ್ಞಾನ ಅಭಿವೃದ್ಧಿ ನಡೀತದೆ. ಆಮದು ಕಲ್ಲಿದ್ದಲು, ಕಚ್ಚಾ ತೈಲ ಆಮದು ಮಾಡ್ಕೊತಾರೆ. ಮತ್ತು ರಫ್ತು ವಸ್ತ್ರಗಳು, ಚರ್ಮ ಉತ್ಪನ್ನಗಳು ಹಾಗೂ ಎಲೆಕ್ಟ್ರಾನಿಕ್ಸ್ ಸಾಮಾನುಗಳನ್ನು ರಫ್ತು ಮಾಡ್ತಾರೆ. ಪೂರ್ವ ಕರಾವಳಿಯ ಲಕ್ಷಣಗಳು. ಸುವರ್ಣ ರೇಖಾ ನದಿಯಿಂದ ಕನ್ಯಾಕುಮಾರಿಯವರೆಗೆ ಇದೆ. ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ, ಬಟ್ ಅದರಷ್ಟು ಉದ್ದವಾಗಿಲ್ಲ. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ವಿಶಾಲವಾದ ನದಿ ಮುಖಜ ಭೂಮಿಯನ್ನು ನಿರ್ಮಿಸಿದೆ. ಉತ್ಕಲ ಕರಾವಳಿ, ಪೂರ್ವ ಕರಾವಳಿ, ಉತ್ತರ ಭಾಗ ಒರಿಸ್ಸಾ ರಾಜ್ಯದಲ್ಲಿದೆ. ಮತ್ತು ವಂಗ ಕರಾವಳಿ ಅಂತಲೂ ಕರೀತಾರೆ. ಯಾವುದನ್ನು? ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಅದನ್ನು ವಂಗ ಕರಾವಳಿ ಅಂತಲೂ ಕರೀತಾರೆ. ಆಂಧ್ರ ತೀರ, ಆಂಧ್ರ ಪ್ರದೇಶದ ಪೂರ್ವ, ಇದನ್ನು ಸರ್ಕಾರ ತೀರ ಅಂತಲೂ ಕರೀತಾರೆ. ನೆಕ್ಸ್ಟ್
ಆಂಧ್ರ ಪ್ರದೇಶದ ಕರಾವಳಿ. ಆಂಧ್ರ ಪ್ರದೇಶವು ಭಾರತದ ಪೂರ್ವ ಕರಾವಳಿಯಲ್ಲಿದ್ದು ಇದು ಬೇ ಆಫ್ ಬೆಂಗಾಲ್ ತೀರದಲ್ಲಿದೆ. ಇದು ಭಾರತದ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವ ರಾಜ್ಯಗಳಲ್ಲಿ ಒಂದು. ಇದನ್ನು ಸರ್ಕಾರ್ ತೀರ ಎನ್ನುವರು. 1000 ಕಿಲೋಮೀಟರ್ ಉದ್ದ ಇದೆ. ಭಾರತದ 2ನೇ ಉದ್ದವಾದ ಕರಾವಳಿ ಇದು, ಗುಜರಾತ್ ನಂತರ. ಕರಾವಳಿ ವಿಶಾಲ ಮತ್ತು ಸಮತಟ್ಟಾಗಿದೆ. ಪೂರ್ವ ಕರಾವಳಿಯ ಒಡವೆ ಅಂತನ ಈ ಯಾವುದನ್ನು ವಿಶಾಖಪಟ್ಟಣ ಬಂದರನ್ನ ಕರೀತಾರೆ. ಪ್ರಮುಖ ನದಿಗಳ ಡೆಲ್ಟಾಗಳು: ಗೋದಾವರಿ ನದಿ ಡೆಲ್ಟಾ ಇದೆ, ಕೃಷ್ಣಾ ರಿವರ್ ಇದರ ನದಿ ಡೆಲ್ಟಾನೂ ಇದೆ. ಡೆಲ್ಟಾ ಅಂದರೆ ನದಿ ಮುಖಜ ಭೂಮಿ. ಕೃಷಿಗೆ ಅತ್ಯಂತ ಸೂಕ್ತವಾದ ಪ್ರದೇಶ. ಪ್ರಾಚೀನ ಕಾಲದಿಂದ ಶಾತವಾಹನರು ಕಾಕತೀಯರು ಈ ಪ್ರದೇಶವನ್ನು ಆಳಿದರು. ಈ ಕರಾವಳಿ ವ್ಯಾಪಾರ ಕೇಂದ್ರವಾಗಿತ್ತು. ಯುರೋಪಿಯನ್ನರು, ಪೋರ್ಚುಗೀಸರು, ಡಚ್, ಬ್ರಿಟಿಷ್ ಇಲ್ಲಿ ಬಂದರುಗಳನ್ನು ಅಭಿವೃದ್ಧಿಪಡಿಸಿದರು. ವಿಶೇಷವಾಗಿ ವಿಶಾಖಪಟ್ಟಣ ಪೋರ್ಟ್ ಬ್ರಿಟಿಷ್ ಕಾಲದಲ್ಲಿ ಅಭಿವೃದ್ಧಿಯಾಯಿತು. ವಿಶಾಖಪಟ್ಟಣ ಬಂದರನ್ನು ನೋಡೋಣ. ಭಾರತದ ಅತ್ಯಂತ ದೊಡ್ಡ ಬಂದರುಗಳಲ್ಲಿ ಒಂದು. ಸ್ಥಾಪನೆ 1933 ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಯಿತು. ಇದು ಕೂಡ ಸ್ವಾಭಾವಿಕ ಬಂದರು. ಇದನ್ನೇ ಕೃತಕವಾಗಿ ನಿರ್ಮಾಣ ಮಾಡಿಲ್ಲ. ರಾಷ್ಟ್ರೀಕೃತ ಬಂದರುಗಳಲ್ಲಿ ಅತ್ಯಂತ ಆಳವಾದ ಬಂದರು ಲೋಹ, ಖನಿಜ, ಕಲ್ಲಿದ್ದಲು ರಫ್ತಿಗೆ ಪ್ರಸಿದ್ಧವಾಗಿದೆ. ನಾವು ತಂಬಾಕು, ಬಾಳೆಹಣ್ಣು, ಸಾಗವಾನಿ ಮರದ ಪೀಠೋಪಕರಣ ಮತ್ತು ರಕ್ತಚಂದನ ಮರಗಳನ್ನು ಇಲ್ಲಿಂದ ರಫ್ತು ಮಾಡ್ತೀವಿ ವಿಶಾಖಪಟ್ಟಣ ಬಂದರಿಂದ. ಗಂಗಾವರಂ ಬಂದರು ಇದೇನು ರಾಷ್ಟ್ರೀಕೃತ ಬಂದರು ಅಲ್ಲ, ಬಟ್ ಆದರೆ ಇದು ಚಿಕ್ಕ ಬಂದರು. ಇದು ದೇಶದಲ್ಲಿ ಅತ್ಯಂತ ಆಳವಾದ ಬಂದರು, 21 ಮೀಟರ್ ಆಳಿದೆ. ಅಂದರೆ ರಾಷ್ಟ್ರೀಕೃತ ಬಂದರುಗಳನ್ನು ಏನಾದರೂ ಅದನ್ನು ಕೂಡಿಸ್ಕೊಂಡು ಕೂಡ ಯಾವ ಬಂದರು ಅತ್ಯಂತ ಆಳವಾಗಿದೆ ಅಂತಂದರೆ ಗಂಗಾವರಂ ಬಂದರೇ ಆಳವಾಗಿದೆ, ಅತ್ಯಂತ ಆಳವಾದ ಬಂದರು ಎಲ್ಲದರಲ್ಲಿ. ಒಂದು ವೇಳೆ ರಾಷ್ಟ್ರೀಕೃತ ಬಂದರುಗಳಲ್ಲಿ ಅಷ್ಟೇ ಆಳವಾದ ಬಂದರು ಅಂತಂದರೆ ವಿಶಾಖಪಟ್ಟಣ ಬಂದರು. ಅತಿ ಹೆಚ್ಚು ಮರದ ದಿಣ್ಣೆಗಳನ್ನು ರಫ್ತು ಮಾಡ್ತಾರೆ. ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಇಲ್ಲಿದೆ. ಇದು ಭಾರತದಲ್ಲಿ ಪ್ರಮುಖ ಹಡಗುಗಳ ನಿರ್ಮಾಣ ಸಂಸ್ಥೆ. ನೌಕಾಪಡೆ ಮತ್ತು ವ್ಯಾಪಾರ ಹಡಗುಗಳನ್ನು ನಿರ್ಮಿಸುತ್ತದೆ. ಕೋರಮಂಡಲ್ ತೀರ ಇದು ಎಲ್ಲಿದೆ? ಕೋರಮಂಡಲ್ ತೀರ ತಮಿಳುನಾಡು. ಆಂಧ್ರ ಪ್ರದೇಶ ಸರ್ಕಾರ್ ತೀರ ಇದನ್ನು ಕೋರಮಂಡಲ್ ತೀರಕ್ಕೆ ಅಟ್ಯಾಚ್ ಆಗಿದೆ. ಈ ತೀರವು ಈಶಾನ್ಯ ಮಾರುತಗಳಿಂದ ಅಂದರೆ ಹಿಂಗಾರು ಮಳೆ ಚಳಿಗಾಲದಲ್ಲಿ ಹೆಚ್ಚು ಮಳೆ ಪಡೆಯುತ್ತದೆ. ತಮಿಳುನಾಡು ತೀರ ಸ್ಥಳ ಆಂಧ್ರ ಪ್ರದೇಶ ದಕ್ಷಿಣದಿಂದ ತಮಿಳುನಾಡಿನವರೆಗೆ, ಕೃಷ್ಣಾ ನದಿಯಿಂದ ಕನ್ಯಾಕುಮಾರಿವರೆಗೆ ಇದೆ. ಕೃತಕ ಬಂದರುಗಳು ಮುಖಜ ಭೂಮಿ ಕಾರಣ ಇಲ್ಲಿ ಸಮುದ್ರದ ಆಳ ಕಡಿಮೆ. ಹೀಗಾಗಿ ಇಲ್ಲಿ ಕೃತಕ ಬಂದರುಗಳಿಗೆ ಚೆನ್ನೈ, ಕೋಲ್ಕತ್ತಾ, ಪ್ಯಾರಾದೀಪ್ ಬಂದರುಗಳು ಕೃತಕ ಬಂದರುಗಳಿದ್ದಾವೆ. ಒರಿಸ್ಸಾ ಕರಾವಳಿ ಅಂದರೆ ಒಡಿಸ್ಸಾ ಅಥವಾ ಒಡಿಶಾ ಕರಾವಳಿ ಬೇ ಆಫ್ ಬೆಂಗಾಲ್ ತೀರದಲ್ಲಿದೆ. ಇದನ್ನು ಉತ್ಕಲ್ ತೀರ ಅಂತ ಕರೀತಾರೆ. ಒಟ್ಟು ಉದ್ದ 480 ಕಿಲೋಮೀಟರ್ ಉದ್ದ ಇದೆ. ಇದು ಭಾರತದ ಪೂರ್ವ ಕರಾವಳಿ ಈಸ್ಟ್ ಭಾಗವಾಗಿದೆ. ಯಾವುದು ಈಗ ತಮಿಳುನಾಡು ಪೋರ್ಟ್ ಇತ್ತಲ್ಲ, ತಮಿಳುನಾಡು ಅಂದರೆ ಕೊಚ್ಚಿ ಪೋರ್ಟ್ನ ಏನಂತ ಕರೀತಾರೆ ಅಂತಂದರೆ ಅಲ್ಲಿ ನೋಡಿದಲ್ಲ, ಕೊಚ್ಚಿ ಪೋರ್ಟ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಓಕೆನಾ? ಪೂರ್ವ ಕರಾವಳಿಯ ಹೆಬ್ಬಾಗಿಲು ಅಂತಂದು ಯಾವುದನ್ನು ಕರೀತಾರೆ ಅಂತ ಹೇಳ್ತೀನಿ. ಯಾವುದಂದರೆ ಕೋಲ್ಕತ್ತಾ ಬಂದರು, ಇದು ಪೂರ್ವ ಕರಾವಳಿಯ ಹೆಬ್ಬಾಗಿಲು. ಪಶ್ಚಿಮ ಕರಾವಳಿಯ ಹೆಬ್ಬಾಗಿಲು ಯಾವುದಂತಂದು ಆಗಲೇ ಹೇಳಿದ್ದೀನಿ. ಯಾವುದಂತಂದರೆ ಅದೇ ನಮ್ಮ ಮುಂಬೈ. ನೆಕ್ಸ್ಟ್ ಇದು ಉತ್ತರ ಭಾರತದ ಪೂರ್ವ ಕರಾವಳಿ ಈಸ್ಟ್ ಕೋಸ್ಟ್ ಭಾಗವಾಗಿದೆ. ಪ್ರಮುಖ ನದಿಗಳು ಮಹಾನದಿ, ಬ್ರಾಹ್ಮಣಿ ನದಿ ಮತ್ತು ಯಾವುದು ಬೈತಾರಾಣಿ ನದಿ. ಈ ನದಿಗಳು ದೊಡ್ಡ ಡೆಲ್ಟಾವನ್ನು ರಚಿಸುತ್ತವೆ. ಪ್ಯಾರಾದೀಪ್ ಬಂದರು ರಾಷ್ಟ್ರೀಕೃತ ಬಂದರು ಸ್ಥಾನದಲ್ಲಿದೆ. ಪ್ಯಾರಾದೀಪ್ ಬಂದರು ಭಾರತದಲ್ಲಿ 8ನೇ ರಾಷ್ಟ್ರೀಕೃತ ಬಂದರು ಆಗಿರುತ್ತದೆ. 1966ರಲ್ಲಿ ಕಾರ್ಯಾರಂಭ. ಪ್ಯಾರಾದೀಪ್ ಬಂದರು ಟ್ರಸ್ಟ್ ಸ್ಥಾಪನೆ 1967ರಲ್ಲಿ. ಒಡಿಶಾದ ಅಭಿವೃದ್ಧಿಗೆ ಸಮುದ್ರ ಮಾರ್ಗದ ಅಗತ್ಯದಿಂದ ಈ ಬಂದರನ್ನು ನಿರ್ಮಿಸಲಾಯಿತು. ಬಿಜು ಪಟ್ನಾಯಕ್ ಅವರ ಪ್ರಮುಖ ಪಾತ್ರ ಇದೆ ಈ ಬಂದರು ನಿರ್ಮಾಣದಲ್ಲಿ. 1960ರ ದಶಕದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯ ಮಾಡಲು ಈ ಬಂದರನ್ನು ನಿರ್ಮಾಣ ಮಾಡ್ತಾರೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಮ್ಯಾಂಗನೀಸ್ ಅದನ್ನು ರಫ್ತು ಮಾಡ್ತಾರೆ ಈ ಬಂದರಿನ ಮುಖಾಂತರ. ಇದನ್ನು ಸುವರ್ಣ ತ್ರಿಕೋನದ ಹೆಬ್ಬಾಗಿಲು ಅಂತ ಈ ಬಂದರನ್ನು ಕರೀತಾರೆ. ಮತ್ತು ಆಲಿವ್ ರಿಡ್ಲೆ ಆಮೆಗಳ ಸಂತಾನೋತ್ಪತ್ತಿಗೆ ಪ್ರಸಿದ್ಧಿ. ಅಂದರೆ ಒಡಿಶಾ ಕರಾವಳಿಯೇ ಇಲ್ಲಿ ಆಲಿವ್ ರಿಡ್ಲೆ ಆಮೆಗಳಿಗೆ ಸಂತಾನೋತ್ಪತ್ತಿಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟು ಗೋಪಾಲ್ಪುರ್ ಪೋರ್ಟ್ ಅಂತಲೇ ಇದೆ, ಗಂಜಾಮ್ ಜಿಲ್ಲೆಯಲ್ಲಿದೆ. ಮತ್ತು ಇದು ಪ್ರೈವೇಟ್ ಪೋರ್ಟ್. ಮತ್ತು ದಂಬ್ರಾ ಪೋರ್ಟ್ ಅಂತಲೂ ಇದೆ ಇಲ್ಲಿ. ಪಶ್ಚಿಮ ಮತ್ತು ಪೂರ್ವ ಕರಾವಳಿ ನಡುವಿನ ಪ್ರಮುಖ ವ್ಯತ್ಯಾಸಗಳು: ಕರಾವಳಿಯ ಸ್ವರೂಪ ಮುಳುಗಿದ ತೀರ, ಹೊರಹೊಮ್ಮಿದ ತೀರ.
ತೀರದ ಅಗಲ ಇದರಲ್ಲಿ ಕಿರಿದಾಗಿದೆ. 50ರಿಂದ 65 ಕಿಲೋಮೀಟರ್ ಅಗಲ ಇದೆ. ಇದು 80ರಿಂದ 100. ಹೆಚ್ಚಾಗಿ ನೈಸರ್ಗಿಕ ಬಂದರುಗಳು ಕಂಡು ಬರ್ತವೆ ಪಶ್ಚಿಮ ಕರಾವಳಿಯಲ್ಲಿ. ಪೂರ್ವ ಕರಾವಳಿಯಲ್ಲಿ ಕೃತಕ ಬಂದರುಗಳು ಜಾಸ್ತಿ ಕಂಡು ಬರ್ತವೆ. ಸೇರುವ ಪ್ರಮುಖ ನದಿಗಳು ನರ್ಮದಾ, ತಪತಿ ಅಳಿವೆಗಳನ್ನು ಸೃಷ್ಟಿಸುತ್ತವೆ. ಮಹಾನದಿ ಗೋದಾವರಿ, ಕೃಷ್ಣ, ಕಾವೇರಿ ನದಿ ಮುಖಜ ಭೂಮಿಗಳನ್ನು ಸೃಷ್ಟಿಸುತ್ತವೆ. ನೆಕ್ಸ್ಟು ಪಶ್ಚಿಮ ಬಂಗಾಳ ಕರಾವಳಿ, ಇದನ್ನು ವಂಗ ತೀರ ಅಂತಲೇ ಕರೀತಾರೆ. ಪಶ್ಚಿಮ ಬಂಗಾಳ ರಾಜ್ಯದ ಕರಾವಳಿ ಪ್ರದೇಶವು ಭಾರತದ ಪೂರ್ವ ಕರಾವಳಿಯಲ್ಲಿ ಬೇ ಆಫ್ ಬೆಂಗಾಲ್ ತೀರದಲ್ಲಿದೆ. ಇದು ಮುಖ್ಯವಾಗಿ ಸುಂದರ್ಬನ್ ಡೆಲ್ಟಾ ಪ್ರದೇಶದಿಂದ ಪ್ರಸಿದ್ಧವಾಗಿದೆ. ಈ ಸುಂದರ್ಬನ್ ನದಿ ಮುಖಜ ಭೂಮಿ ಇದೆಯಲ್ಲ, ಇದು ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಕೂಡ ಹೌದು. ಇದು ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಭಾಗವಾಗಿದೆ. ಸುಂದರ್ಬನ್ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳನ್ನು ಹೊಂದಿದೆ. ಕೋಲ್ಕತ್ತಾ ಪೋರ್ಟ್ ಭಾರತದಲ್ಲಿನ ಅತ್ಯಂತ ಹಳೆಯ ಬಂದರು, ಓಲ್ಡೆಸ್ಟ್ ಮೇಜರ್ ಪೋರ್ಟ್ ಇದೆ. ಮೊದಲು ಪೂರ್ವ ಭಾರತದ ಹೆಬ್ಬಾಗಿಲು, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಅಂತಲೂ ಇದನ್ನು ಕರೀತಾರೆ. 1870ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದು ನಿರ್ಮಾಣ ಆಯಿತು. ಬ್ರಿಟಿಷರು ಇದನ್ನು ಡೈಮಂಡ್ ಹಾರ್ಬರ್ ಅಂತ ಕರಿತಾಯಿದ್ರು. ಇದನ್ನು ಭಾರತದ ನದಿಯ ಬಂದರು ಅಂದರೆ ರಿವರ್ ರೈನ್ ಪೋರ್ಟ್ ಅಂತಲೇ ಕರೀತಾರೆ. ಅಂದರೆ ಹೂಗ್ಲಿ ನದಿ ಇದೆಯಲ್ಲ, ಅದರ ಪಕ್ಕದಲ್ಲೇ ಇದೆ. ಹೂಗ್ಲಿ ರಿವರ್ ನದಿ ತೀರದಲ್ಲಿದೆ. ಇದು ಭಾರತದಲ್ಲಿ ರಾಷ್ಟ್ರೀಕೃತ ಬಂದರುಗಳಲ್ಲಿ ಒಂದು. ಇತಿಹಾಸದ ದೃಷ್ಟಿಯಿಂದ ಪ್ರಥಮ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ. ಅಸ್ಸಾಂನ ಚಹಾ ರಫ್ತು ಮಾಡಲಾಗುತ್ತೆ. ಅಂದರೆ ಡಾರ್ಜಿಲಿಂಗ್ ಚಹಾ ಇದೆಯಲ್ಲ, ಡಾರ್ಜಿಲಿಂಗ್ ಇದು ಕೂಡ ಪಶ್ಚಿಮ ಬಂಗಾಳದಲ್ಲಿ. ಇದು ಅಸ್ಸಾಂನ ಚಹಾ ಮತ್ತು ಡಾರ್ಜಿಲಿಂಗ್ ಚಹಾನ ಇಲ್ಲಿಂದ ರಫ್ತು ಮಾಡ್ತಾರೆ. ಚಹಾದ ಬಂದರು ಅಂತಲೂ ಕರೀತಾರೆ. ಕಾಫಿಯ ಬಂದರು ಅಂತಂದರೆ ಮಂಗಳೂರು ಪೋರ್ಟ್. ಚಹಾದ ಬಂದರು ಅಂತಂದರೆ ಯಾವುದು? ಕೋಲ್ಕತ್ತಾ ಬಂದರು. ಔರಂಗಜೇಬನ ಕಾಲದಲ್ಲಿ ಇದು ಪ್ರಸಿದ್ಧಿ ಹೊಂದುತ್ತೆ. ಹಾಲ್ದಿಯ ಬಂದರು, ಇದು ಹೂಗ್ಲಿ ನದಿ ಮುಖಜ ಭೂಮಿ ಅಂದರೆ ನದಿಯ ಮುಖದಲ್ಲಿದೆ. ಇದನ್ನು ಕೂಡ ಹೂಗ್ಲಿ ನದಿ ಪಕ್ಕದಲ್ಲಿದೆ. ಬಟ್ ಹೂಗ್ಲಿ ನದಿ ಪಕ್ಕದಲ್ಲೇ ಇರೋದು ಅಂತಂದರೆ ಕೋಲ್ಕತ್ತಾ ಬಂದರು. ದೊಡ್ಡ ಹಡಗುಗಳಿಗೆ ಅನುಕೂಲಕರ ಕೈಗಾರಿಕಾ ಬಂದರು. ಕೋಲ್ಕತ್ತಾ ಬಂದರಿನ ಒತ್ತಡ ಕಡಿಮೆ ಮಾಡಲು ಇದನ್ನು ನಿರ್ಮಾಣ ಮಾಡ್ತಾರೆ. ಭಾರತದ 13 ಪ್ರಮುಖ ಬಂದರುಗಳ ಭೌಗೋಳಿಕ ಹಂಚಿಕೆ. ಇದನ್ನು ಸ್ವಲ್ಪ ನೋಡ್ಕೊಂಬೋಣ, ನಿಮ್ಗೆ ಈಜಿ ಆಗಲ್ಲ ಅಂತಂದು ಹಾಕಿದ್ದೀನಿ. ಇಲ್ಲಿದೆ ನೋಡಿ, ಇವು ಮೇನ್ ನೈಸರ್ಗಿಕ ಬಂದರುಗಳನ್ನು ಯಾವುದು ಹಸಿರು ಕಲರ್ ಅಂದರೆ ಗ್ರೀನ್ ಕಲರಲ್ಲಿ ಟಿಕ್ ಮಾಡಿರೋದು. ಕೃತಕ ಬಂದರುಗಳು ಯಾವುವು ಇದೆ ನೋಡಿ, ಅವನ್ನು ಆರ್ಟಿಫಿಷಿಯಲ್ ಮಾಡಿದ್ದಾರೆ. ನದಿ ಆಧಾರಿತ ಬಂದರನ್ನು ಈ ಬ್ಲೂ ಕಲರ್. ಕಾಂಡ್ಲಾ ಬಂದರು, ಮುಂಬೈ ಮತ್ತು ಯಾವುದು ಅಂದರೆ ಕೆಲವೊಂದು ಮಿಸ್ಟೇಕ್ ಆಗಿದ್ದಾವೆ, ಆಲ್ರೆಡಿ ಹೇಳಿದ್ದೀನಲ್ಲ. ಇದನ್ನು ಕೂಡ ಇದೇನು ಕೃತಕ ಬಂದರು ಅಲ್ಲ. ಮರ್ಮಗೋವಾ, ಮಂಗಳೂರು ಪೋರ್ಟು, ಕೊಚ್ಚಿನ್ ಪೋರ್ಟು, ಟುಟುಕೋರಿನ್ ಬಂದರು, ಎನ್ನೂರು ಬಂದರು, ಚೆನ್ನೈ ಪೋರ್ಟ್, ವಿಶಾಖಪಟ್ಟಣ ಸ್ವಾಭಾವಿಕ ಬಂದರು. ಇದೇನು ಅದಿದಲ್ಲ, ಕೃತಕ ಬಂದರು ಅಲ್ಲ. ಪ್ಯಾರಾದೀಪ್ ಬಂದರು, ಕೋಲ್ಕತ್ತಾ ಬಂದರು, ಇದು ನದಿ ತೀರದಲ್ಲಿರುವ ಒಂದು ಕೋಲ್ಕತ್ತಾ. ಭಾರತದಲ್ಲಿ ಒಟ್ಟು 13 ಪ್ರಮುಖ ಬಂದರುಗಳಿವೆ ಮತ್ತು 200+ ಅಂದರೆ 200ಕ್ಕೆ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಬಂದರುಗಳಿದ್ದು ಪ್ರಮುಖ ಬಂದರುಗಳು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಕೆಲಸ ಮಾಡ್ತವೆ. ನೆಕ್ಸ್ಟ್ ನೋಡೋಣ, ಪೋರ್ಟ್ ಬ್ಲೇರ್ ಕರಾವಳಿ. ಇದನ್ನು ನೋಡೋಣ. ಪೋರ್ಟ್ ಬ್ಲೇರ್ ಇದು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಇದೆಯಲ್ಲ, ದ್ವೀಪ ಸಮೂಹದ ರಾಜಧಾನಿ ಮತ್ತು ಭಾರತದ ಪ್ರಮುಖ ಸಮುದ್ರ ಕೇಂದ್ರವಾಗಿದೆ. ಇದು ಬಂಗಾಳ ಕೊಲ್ಲಿಯ ಬೇ ಆಫ್ ಬೆಂಗಾಲ್ ದಕ್ಷಿಣ ಭಾಗದಲ್ಲಿ ಇದೆ. ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿ ಪೋರ್ಟ್ ಬ್ಲೇರ್ ಇದೆ. ಸ್ವಭಾವ ಅಂದರೆ ನೈಸರ್ಗಿಕವಾಗಿ ಸುರಕ್ಷಿತ ಬಂದರಾಗಿರುತ್ತೆ. ಇದು ಬಳಕೆ ರಕ್ಷಣಾ, ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಪೋರ್ಟ್ ಬ್ಲೇರ್ನ ಪ್ರಮುಖ ಬಂದರು ಪೋರ್ಟ್ ಬ್ಲೇರ್ ಪೋರ್ಟ್. ಇದು ಭಾರತದಲ್ಲಿ 13ನೇ ಪ್ರಮುಖ ಬಂದರು ಎಂದು ಪರಿಗಣಿಸಲಾಗಿದೆ. 2010ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುತ್ತೆ, ಅಂದರೆ ಬಂದರು ಅಂತ ಘೋಷಣೆ ಮಾಡ್ತಾರೆ. ಬ್ರಿಟಿಷರ ಕಾಲದ 1858ರ ನಂತರ ಅಂಡಮಾನ್ನಲ್ಲಿ ಶಿಕ್ಷಾ ವಸತಿ ಪೀನಲ್ ಸೆಟಲ್ಮೆಂಟ್ ಸ್ಥಾಪನೆಯಾದ ನಂತರ ಪೋರ್ಟ್ ಬ್ಲೇರ್ ಅಭಿವೃದ್ಧಿ ಆಯಿತು. ಶಿಕ್ಷಾ ವಸತಿ ಅಂತಂದರೆ ನಿಮ್ಗೆ ಗೊತ್ತಿರೋದಲ್ಲ, ಸೆಲ್ಯುಲರ್ ಜೈಲ್ ಅಂದರೆ ನಮ್ಮ ವಿ.ಡಿ. ಸಾವರ್ಕರ್ ಇದಾರಲ್ಲ, ಅವ್ರನ್ನ ಇಲ್ಲಿ ತಂದಿಟ್ಟಿದ್ರು. ಇಂದು ಇದು ಇಂಡಿಯನ್ ನೇವಿ, ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಪ್ರಮುಖ ತಾಣವಾಗಿದೆ. ಇಲ್ಲಿ ಆಮದು ಅಂತಂದರೆ ಆಹಾರ ಪದಾರ್ಥಗಳು ಮತ್ತು ಅಗತ್ಯ ವಸ್ತುಗಳು ಮುಖ್ಯ ಭೂಮಿಯಿಂದ ಇಂಧನ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಆಮದು ಮಾಡ್ಕೋತಾರೆ. ರಫ್ತು ಏನು ಮಾಡ್ತಾರೆ, ಮೀನು, ಸಮುದ್ರದ ಆಹಾರ ಮತ್ತು ಮರದ ಉತ್ಪನ್ನಗಳನ್ನು ರಫ್ತು ಮಾಡ್ತಾರೆ. ಭಾರತದಲ್ಲಿ ಇರುವ ದ್ವೀಪಗಳನ್ನು ನೋಡೋಣ. ಒಟ್ಟು ದ್ವೀಪಗಳ ಸಂಖ್ಯೆ
ಈಗ ಬದಲಾಗಿದೆ, ಬಟ್ ಇದೇನೋ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಸೊ 247 ದ್ವೀಪಗಳು ಅಂದರೆ ಮೇನಾಗಿ ಭಾರತದಲ್ಲಿ ಟೋಟಲ್ ಅಂದರೆ ನದಿಗಳಿಂದನೂ ಬಂತು, ಎಲ್ಲ ಕಡೆಯಿಂದಂತನೂ ಬಂತು ಅಂದರೆ 1382 ದ್ವೀಪಗಳು ಇದ್ದಾವೆ ಅಂತಂದು ಹೇಳಿದ್ದಾರೆ. ಬಟ್ ನಾರ್ಮಲಾಗಿ ನಮಗೆ ಗೊತ್ತಿರುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮತ್ತು ದ್ವೀಪಗಳನ್ನು ಕೂಡಿಸಿದರೆ 247 ದ್ವೀಪಗಳು ಇದ್ದಾವೆ. ಇದು ಸರ್ಕಾರದ ಅಧಿಕೃತ ಅಂದಾಜಾಗಿರುತ್ತದೆ. ಅಂಡಮಾನ್ನಲ್ಲಿ ಮತ್ತು ನಿಕೋಬಾರ್ನಲ್ಲಿ 572, ಇದು ಕೂಡ ಇತ್ತೀಚಿನ ರಿಪೋರ್ಟ್ ಆಗಿದೆ, ಬಟ್ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸೊ 204 ಅದೇ ಒಂದು ಎಕ್ಸಾಮ್ಗೆ ಒಂದು ವೇಳೆ ಏನಾದರೂ ಚೇಂಜಸ್ ಆಗಿದ್ದರೆ 572 ಬಂದಿದೆ, ಇನ್ನು 204 ಕೊಟ್ಟಿಲ್ಲ ಅಂದರೆ 572 ಹಾಕಿ. ಲಕ್ಷದ್ವೀಪದಲ್ಲಿ 36, ಬಟ್ ಇವಾಗಿಂದಿದೆ 43. ಈ ಇಷ್ಟು ದಿನ ಎಕ್ಸಾಮ್ ನಡೆದಿದೆ ಅಂದರೆ ಹೇಳೋದಂದರೆ ಟೋಟಲ್ 247 ದ್ವೀಪಗಳು. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ 204 ದ್ವೀಪಗಳಿದ್ದಾವೆ. ಲಕ್ಷದ್ವೀಪದಲ್ಲಿ 43 ದ್ವೀಪಗಳಿವೆ. ಉಳಿದವು ಕರಾವಳಿ ಸಣ್ಣ ದ್ವೀಪಗಳು ಇದ್ದಾವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸ್ಥಳ ಎಲ್ಲಿದೆ ಅಂದರೆ ಹೇಳಿದ ದಕ್ಷಿಣ ಭಾಗ, ಬೇ ಆಫ್ ಬೆಂಗಾಲ್ ಭಾರತದ ಪೂರ್ವ ದಿಕ್ಕಿನಲ್ಲಿದೆ. ಮಯನ್ಮಾರ್ ಮತ್ತು ಇಂಡೋನೇಷ್ಯಾಕ್ಕೆ ಅತಿ ಹತ್ತಿರವಾಗಿದೆ. ಒಟ್ಟು ವಿಸ್ತೀರ್ಣ 8249 ಚದುರ ಕಿಲೋಮೀಟರ್ ಇದೆ. ಒಟ್ಟು ದ್ವೀಪಗಳು 204, ವಾಸವಾಗಿರುವ ದ್ವೀಪಗಳು 38. ಭಾರತದ ದ್ವೀಪಗಳು ಹೇಳಿದ್ನಲ್ಲ 247, ಸುತ್ತಲ ನೀರನ್ನು ಹೊಂದಿದ್ದು ಮಧ್ಯದಲ್ಲಿ ಭೂಮಿಯನ್ನು ಹೊಂದಿರುವ ಪ್ರದೇಶವೇ ದ್ವೀಪ. ಲಕ್ಷದ್ವೀಪಗಳು 40, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು 204. ಮನ್ನಾರ್ ಕಾರಿಯಲ್ಲಿ ಹಲವು ಹವಳ ದ್ವೀಪಗಳು ಕೂಡ ಇದ್ದಾವೆ ಅಲ್ಲಿ. ನೆಕ್ಸ್ಟು ಅಂಡಮಾನ್ ದ್ವೀಪಗಳನ್ನು ನೋಡೋಣ. ಉತ್ತರ ಭಾಗದಲ್ಲಿ ಅಂಡಮಾನ್, ದಕ್ಷಿಣ ಭಾಗದಲ್ಲಿ ನಿಕೋಬಾರ್ ದ್ವೀಪಗಳಿವೆ. ಅಂಡಮಾನ್ ದ್ವೀಪಗಳನ್ನು 3 ಪ್ರಮುಖ ಭಾಗಗಳಾಗಿ ವಿಭಜಿಸಲಾಗಿದೆ. ನಾರ್ತ್ ಅಂಡಮಾನ್ ಅಂದರೆ ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್ ಅಂತ ವಿಭಜನೆ ಮಾಡಲಾಗಿದೆ. ರಾಜಧಾನಿ ಪೋರ್ಟ್ ಬ್ಲೇರ್ ಇದು ದಕ್ಷಿಣ ಅಂಡಮಾನ್ನಲ್ಲಿದೆ. ಬ್ರಿಟಿಷರ ಕಾಲದಲ್ಲಿ ಶಿಕ್ಷಾ ವಸತಿ ಹೇಳಿದ್ನಲ್ಲ ಸೆಲ್ಯುಲರ್ ಜೈಲ್, ಇದು ದಕ್ಷಿಣ ಅಂಡಮಾನ್ನಲ್ಲೇ ಇದೆ. ಇದು ಕೂಡ ಇಂಡಿಯನ್ ರೆಬೆಲಿಯನ್ ಆಫ್ 1857 ನಂತರ ಕೈದಿಗಳನ್ನು ಇಲ್ಲಿಗೆ ಕಳುಹಿಸಿದರು. ವಿ ಡಿ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ನ್ಯಾಷನಲ್ ಹೈವೇ 4 ಕೂಡ ಇದೆ. ಇದು ಕೂಡ ಪೋರ್ಟ್ ಬ್ಲೇರ್ನಲ್ಲೇ ಇದೆ. ಮತ್ತು ರಾಧಾನಗರ್ ಬೀಚ್, ಎಲಿಫೆಂಟಾ ಬೀಚ್ ಇವು ಫೇಮಸ್ ಬೀಚ್ಗಳು, ನೆನ್ಪಿಟ್ಕೊಳ್ಳಿ. ಅಂಡಮಾನ್ನಲ್ಲಿರುವ ಪ್ರಮುಖ ಮೂಲ ನಿವಾಸಿಗಳು. ಅಂಡಮಾನ್ನಲ್ಲಿ ಯಾರ್ಯಾರಿದ್ದಾರೆ, ಯಾವ ಮೂಲ ನಿವಾಸಿಗಳಂದರೆ ಬುಡಕಟ್ಟು ಜನಾಂಗಗಳು ಯಾರ್ಯಾರಿದ್ದಾರೆ ಅಂದರೆ ಜಾರ್ವಾ, ಅಂಡಮಾನೀಸ್, ಒಂಗೆ ಮತ್ತು ಸೆಂಟಿನಲ್ಸ್ ಇವು ಅಂಡಮಾನ್ನಲ್ಲಿದ್ದಾರೆ. ಚಾಂಪಿಯನ್ ಮತ್ತು ನಿಕೋಬಾರ್ ಇದರಲ್ಲಿ ಇವು ನಿಕೋಬಾರ್ ದ್ವೀಪನಲ್ಲಿ ಚಾಂಪಿಯನ್ ಮತ್ತು ನಿಕೋಬಾರಿಗಳು ಇದ್ದಾರೆ. ಚಾಂಪಿಯನ್ ಜನಾಂಗ ಇದರಲ್ಲ, ಅವರು 2014ರಲ್ಲಿ ಮೊದಲ ಬಾರಿಗೆ ಮತದಾನ ಮಾಡಿದ ಜನಾಂಗ ಆಗಿರುತ್ತಿದೆ. ಇಲ್ಲೊಂದು ಸ್ವಲ್ಪ ನೋಡ್ಕೊಂಬಂದ್ಬಿಡೋ ಮ್ಯಾಪ್ನ. ಅಂಡಮಾನ್ ಮತ್ತು ನಿಕೋಬಾರ್ ಇದು ಭೌಗೋಳಿಕ ರಚನೆ. ಭೂ ಅಂತರ್ಜಲಿತ ಶಕ್ತಿಗಳು ಮತ್ತು ಜ್ವಾಲಾಮುಖಿಗಳಿಂದ ಮುಳುಗಿದ ಪರ್ವತಗಳಿಂದ ಇವು ನಿರ್ಮಾಣ ಆಗಿದ್ದಾವೆ. ಇದು ಉತ್ತರ ಅಂಡಮಾನ್, ಇದು ಮಧ್ಯ ಅಂಡಮಾನ್, ಇದು ಅತಿ ದೊಡ್ಡದಾಗಿದೆ. ಮಧ್ಯ ಅಂಡಮಾನ್ ಅತಿ ದೊಡ್ಡ ಅಂಡಮಾನ್ ಇದೆ. ಇದು ದಕ್ಷಿಣ ಅಂಡಮಾನ್, ಇಲ್ಲಿ ರಾಜಧಾನಿ ಪೋರ್ಟ್ ಬ್ಲೇರ್ ಇದೆ. ಇದು ಲಿಟಲ್ ಅಂಡಮಾನ್, ಇಲ್ಲಿ 10 ಡಿಗ್ರಿ ಚಾನಲ್ ಇದೆ. ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಇಲ್ಲಿ ಡೆಂಕನ್ ಪಾಸ್ ಇದೆ. ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ ದ್ವೀಪದ ನಡುವೆ 10 ಡಿಗ್ರಿ ಚಾನಲ್ ಇದೆ. ಈಗಲೂ ಕೇಳ್ಬೋದು, ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ ನಡುವೆ 10 ಡಿಗ್ರಿ ಚಾನಲ್ ಇದೆ, ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನಡುವೆ ಕೂಡ 10 ಡಿಗ್ರಿ ಚಾನಲ್ ಬೇರ್ಪಡೆ ಅಂದರೆ ಡಿವೈಡ್ ಮಾಡುತ್ತೆ. ಕಾರ್ ನಿಕೋಬಾರು ಮತ್ತು ಲಿಟಲ್ ನಿಕೋಬಾರು, ಗ್ರೇಟ್ ನಿಕೋಬಾರ್ ಇದು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ದೊಡ್ಡ ದ್ವೀಪ ಆಗಿರುತ್ತೆ. ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಅತಿ ಕೆಳಗಿನ ಬಿಂದು, ಭಾರತದ ಅತ್ಯಂತ ದಕ್ಷಿಣದ ಬಿಂದು ಯಾವುದಂದರೆ ಪಿಗ್ಮಿಲಿಯನ್ ಅಥವಾ ಇಂದಿರಾ ಪಾಯಿಂಟ್ ಇದೆಲ್ಲ ಇಲ್ಲಿದೆ. ನೆಕ್ಸ್ಟ್ ನೋಡೋಣ. ಈ ಅಂಡಮಾನ್ ದ್ವೀಪಗಳು ಇದಾವಲ್ಲ, ಕಲ್ಕತ್ತಾ ಕೋಟೆಗೆ ಸಂಬಂಧಿಸಿವೆ. 4 ಪ್ರಮುಖ ದ್ವೀಪಗಳಿದ್ದಾವೆ ಇಲ್ಲಿ. 4 ಪ್ರಮುಖ ದ್ವೀಪಗಳಂದರೆ ಹೇಳಿದ್ನಲ್ಲಾಗಲೇ ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಇವೆ 4 ದ್ವೀಪಗಳು. ಅಂಡಮಾನ್ನಲ್ಲಿ ಹೇಳ್ತಾರೆ ಮತ್ತು ನಿಕೋಬಾರಲ್ಲೆಲ್ಲ. ಮಯನ್ಮಾರ್ ಕೋಕೋ ದ್ವೀಪಗಳಿದಾವಲ್ಲ, ಮಯನ್ಮಾರ್ನ ಕೋಕೋ ದ್ವೀಪಗಳಿಗೆ ಇವು ಸಮೀಪ ಇದ್ದಾವೆ. ಅಂಡಮಾನ್ ಅಂದರೆ ಉತ್ತರ ಅಂಡಮಾನೇ ಸಮೀಪ ಇದೆ. ಮಯನ್ಮಾರ್ನ ಅರಕಾನ ಹಿಮ ಪರ್ವತ ಶ್ರೇಣಿಗೆ ಮುಂದುವರೆದ ಭಾಗವೇ ಇದು
ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಾಗಿ ಪರಿವರ್ತನೆ ಆಗಿದೆ. ಡೆಕ್ಕನ್ ಪಾಸ್ ಇದು ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಮಧ್ಯೆ ಇದೆ. ಉತ್ತರ ಅಂಡಮಾನ್ ಇದೆಲ್ಲ ಇದು ನೋಡೋಣ. ಅಂಡಮಾನ್ ಮತ್ತು ನಿಕೋಬಾರ್ ಅತಿ ಉದ್ದವಾದ ನದಿ ಕಾಲಪಾಂಗ ನದಿ. ಅಂಡಮಾನ್ ನಿಕೋಬಾರ್ನಲ್ಲಿ ಅತಿ ಉದ್ದವಾದ ನದಿ ಇದು ಕಾಲಪಾಂಗ ನದಿ. ಇದು ಎಲ್ಲಿದೆ? ಉತ್ತರ ಅಂಡಮಾನ್ನಲ್ಲಿದೆ. ಅಂಡಮಾನ್ ನಿಕೋಬಾರ್ನ ಅತಿ ಎತ್ತರದ ಪರ್ವತ ಸ್ಯಾಡಲ್ ಶಿಖರ, ಇದು ಕೂಡ ಉತ್ತರ ಅಂಡಮಾನ್ನಲ್ಲಿದೆ. ನಾರ್ಕೊಂಡಮ ಜ್ವಾಲಾಮುಖಿ ಇದೆಯಲ್ಲ, ಇದು ನಿಷ್ಕ್ರಿಯ ಅಂದರೆ ಸೂಕ್ತ ಜ್ವಾಲಾಮುಖಿ, ಇದು ಕೂಡ ಉತ್ತರ ಅಂಡಮಾನ್ನಲ್ಲಿದೆ. ಸ್ಥಾನ ಉತ್ತರ ಅಂಡಮಾನ್ ಭಾಗದಲ್ಲಿ ಇದೆ. ಇದು ಸಣ್ಣ ದ್ವೀಪ ಆಗಿದ್ದು ವಿರಳವಾಗಿ ಜನವಸತಿ ಇದೆ. ನೆಕ್ಸ್ಟ್ ಮಧ್ಯ ಅಂಡಮಾನ್. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅತಿ ದೊಡ್ಡ ದ್ವೀಪ ಇದಾಗಿದೆ. ಇಲ್ಲಿ ಏನಿದೆ ಅಂದರೆ ಮಧ್ಯ ಅಂಡಮಾನ್ನಲ್ಲಿ ಬ್ಯಾರನ್ ಐಸ್ಲ್ಯಾಂಡ್ ದ್ವೀಪ ಇದೆ. ಇದು ಬ್ಯಾರನ್ ಜ್ವಾಲಾಮುಖಿನೇ ಇದೆ. ಇದು ಸಕ್ರಿಯ ಜ್ವಾಲಾಮುಖಿ ಆಗಿರುತ್ತೆ, ಆ್ಯಕ್ಟಿವ್ ವಾಲ್ಕನೋ. ಸ್ಥಾನ ಮಧ್ಯ ಅಂಡಮಾನ್ನಲ್ಲಿದೆ, ಅಂದರೆ ಉತ್ತರ ಅಂಡಮಾನ್ಗೆ ಸಮೀಪ ಇದೆ. ಮಿಡಲ್ ಅಂಡಮಾನ್ನಲ್ಲಿದೆ, ಬಟ್ ಉತ್ತರ ಅಂಡಮಾನ್ಗೆ ಸಮೀಪ ಇದೆ. ಬೇ ಆಫ್ ಬೆಂಗಾಲ್ನಲ್ಲಿದೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಇದಾಗಿದೆ. ನಿಕೋಬಾರ್ ದ್ವೀಪಗಳು ಇವು 10 ಡಿಗ್ರಿ ಚಾನಲ್ ಅಂದರೆ ಡಿವೈಡ್ ಮಾಡ್ತೀವಿ. ಅಂಡಮಾನ್ ಮತ್ತು ನಿಕೋಬಾರ್ನ ಡಿವೈಡ್ ಮಾಡೋದು 10 ಡಿಗ್ರಿ ಚಾನಲ್. ಗ್ರೇಟ್ ನಿಕೋಬಾರ್ ಅತ್ಯಂತ ದೊಡ್ಡ ದ್ವೀಪ ಇದು, ಅಂದರೆ ನಿಕೋಬಾರ್ ದ್ವೀಪಗಳಲ್ಲಿ. ಮತ್ತು ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್ ಇದ್ದೇವೆ. ನಿಕೋಬಾರ್ನ ಎತ್ತರದ ಶಿಖರ ಯಾವುದಂದರೆ ಮೌಂಟ್ ತೋಲರ್ ಶಿಖರ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಎತ್ತರ ಶಿಖರ ಅಂದರೆ ಸ್ಯಾಡಲ್ ಶಿಖರನೇ. ಅಂಡಮಾನ್ ದ್ವೀಪಗಳಲ್ಲಿ ಅತಿ ಎತ್ತರ ಶಿಖರ ಅಂದ್ರೂ ಸ್ಯಾಡಲ್ ಶಿಖರನೇ. ಒಂದು ವೇಳೆ ನಿಕೋಬಾರ್ ದ್ವೀಪಗಳಲ್ಲಿ ಎತ್ತರ ಶಿಖರ ಅಂದರೆ ಮೌಂಟ್ ತೋಲರ್ ಶಿಖರ. ಓಕೆನಾ. ಭಾರತದ ತುತ್ತತುದಿ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಪಾರ್ಸಿನಿಕ್ ಪಾಯಿಂಟ್. ಓಕೆನಾ. ರಕ್ಷಣಾ ಪ್ರಾಮುಖ್ಯತೆ. ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಇದು ಭಾರತದ ಪ್ರಥಮ ವಾಯುಪಡೆ ಮತ್ತು ನೌಕಾಪಡೆಯ 3 ಸೇವೆಗಳನ್ನು ಒದಗಿಸುವ ತ್ರಿಸೇನಾ ಕಮಾಂಡ್ ಆಗಿದೆ. ಇದು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶನೂ ಹೌದು. ಇದು ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ಪಿಗ್ಮಿಲಿಯನ್ ಪಾಯಿಂಟ್ ಇದೆ. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಉತ್ತರ ಅಕ್ಷಾಂಶ 6.4 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಇದೆ. ಜ್ವಾಲಾಮುಖಿಗಳು ಬ್ಯಾರನ್ ಹೇಳಿದ್ದಾರೆ. ಬ್ಯಾರನ್ ಜಾಗೃತ ಜ್ವಾಲಾಮುಖಿ ಮತ್ತು ನಾರ್ಕೊಂಡಮ ಸೂಕ್ತ ಜ್ವಾಲಾಮುಖಿ ಇಲ್ಲಿ ಕಂಡುಬರ್ತದೆ. ರಾಸ್ ದ್ವೀಪ ಅಂದರೆ ಇಲ್ಲಿ ಪ್ರಮುಖವಾಗಿ ದ್ವೀಪಗಳಿದ್ದಾವೆ. ಇತ್ತೀಚೆಗೆ ಅವುಗಳಿಗೆ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ನೋಡೋಣ. ರಾಸ್ ದ್ವೀಪಕ್ಕೆ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ನಾಮಕರಣ ಮಾಡಿದ್ದಾರೆ. ಮೇಲ್ ದ್ವೀಪಕ್ಕೆ ಶಾಹಿದ್ ದ್ವೀಪ, ಹ್ಯಾವಲಕ್ ದ್ವೀಪಕ್ಕೆ ಸ್ವರಾಜ್ಯ ದ್ವೀಪ ಎಂದು ನಾಮಕರಣ ಅಂದರೆ ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ನೆನಪಿಡಿ, ಇವನ್ನ ಕೇಳಬಹುದು. ನಿಕೋಬಾರ್ ದ್ವೀಪಗಳು ಇಂಡೋನೇಷ್ಯಾಕ್ಕೆ ಸಮೀಪ ಇದ್ದಾವೆ. ಅಂಡಮಾನ್ ದ್ವೀಪಗಳು ಯಾವ ಮಯನ್ಮಾರ್ನ ಕೋಕೋ ದ್ವೀಪಗಳಿಗೆ, ಮಯನ್ಮಾರ್ ದೇಶಕ್ಕೆ ಸಮೀಪ ಇದೆ. ಅದರಲ್ಲಿ ಕೋಕೋ ದ್ವೀಪಗಳಿಗೆ ಸಮೀಪ ಇದೆ. ನಿಕೋಬಾರ್ ದ್ವೀಪಗಳು ಇಂಡೋನೇಷ್ಯಾಕ್ಕೆ ಸಮೀಪ ಇದ್ದಾವೆ. ನೆಕ್ಸ್ಟ್ ಲಕ್ಷದ್ವೀಪಗಳು. ಲಕ್ಷದ್ವೀಪ ಭಾರತಕ್ಕೆ ಸೇರಿದ ಸಣ್ಣ ಆದರೆ ಅತ್ಯಂತ ಮಹತ್ವದ ದ್ವೀಪ ಸಮೂಹವಾಗಿದೆ. ಇವು ಅರಬ್ಬಿ ಸಮುದ್ರದಲ್ಲಿದ್ದಾವೆ. ಕೇರಳ ರಾಜ್ಯದಲ್ಲಿ ಅದಕ್ಕೆ ಸಮೀಪ ಇದ್ದಾವೆ. ಅರಬ್ಬಿ ಸಮುದ್ರ, ಇದನ್ನು ಕೋರಲ್ ದ್ವೀಪಗಳು ಅಥವಾ ಹವಳ ದ್ವೀಪಗಳು ಅಂತಲೇ ಕರೀತಾರೆ. ಇವು ಅರಬ್ಬಿ ಸಮುದ್ರದಲ್ಲಿದ್ದಾವೆ ಲಕ್ಷದ್ವೀಪಗಳು. ಅವನ್ನ ಏನಂತಾರೆ? ಕೋರಲ್ ಅಥವಾ ಹವಳ ದ್ವೀಪಗಳು ಅಂತ ಕರೀತಾರೆ. ಭಾರತದಿಂದ ದೂರ ಸುಮಾರು 200ರಿಂದ 400 ಕಿಲೋಮೀಟರ್ ದೂರದಿದೆ. ಒಟ್ಟು ವಿಸ್ತೀರ್ಣ 32 ಚದರ ಕಿಲೋಮೀಟರ್. ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ ಮೇನ್ ಪಾಯಿಂಟ್ ಏನಂದರೆ ಲಕ್ಷದ್ವೀಪಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದಂದರೆ ಮಿನಿಕಾಯ್ ದ್ವೀಪ ಇದೆಯಲ್ಲ, ಇದು ಅತ್ಯಂತ ದೊಡ್ಡ ದ್ವೀಪ ಆಗಿದೆ. ಮುಖ್ಯ ಭಾಷೆ ಮಲಯಾಳಂ. ಜನರು ಮುಸ್ಲಿಂ ಸಮುದಾಯ ಅತಿ ಹೆಚ್ಚಾಗಿ ಇಲ್ಲಿ ಇದ್ದಾರೆ. ಸರಳ ಜೀವನಶೈಲಿ ಹೊಂದಿದ್ದಾರೆ. ರಾಜಧಾನಿ ಯಾವುದಂದರೆ ಕವರಟ್ಟಿ. ಸಮೀಪದ ದೇಶ ಮಾಲ್ಡೀವ್ಸ್. ರಾಜ್ಯ ಹೆದ್ದಾರಿಗಳು ಇಲ್ಲ. ಅಂತಾರಾಷ್ಟ್ರೀಯ ವಿಮಾನಗಳು ಇಲ್ಲ. ಹೈಕೋರ್ಟ್ ಯಾವುದಕ್ಕೆ ಬರ್ತಂದರೆ ಕೊಚ್ಚಿ, ಅಂದರೆ ಕೇರಳದ ಕೊಚ್ಚಿಗೆ ಬರುತ್ತೆ. ಈಗ ಮೇನ್ ಆಗಿ ಸ್ವಲ್ಪ ನೋಡ್ಕೊಂಬರೋಣ. 10 ಡಿಗ್ರಿ ಚಾನಲ್ ಇದನ್ನು ಏನನ್ನು ಡಿವೈಡ್ ಮಾಡುತ್ತೆ ಅಂತಂದು ಆಗಲೇ ನೋಡಿದೆವು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನಡುವೆ ಇದೆ. ಇದು ನಾರ್ತ್ ಅಂಡಮಾನ್ ಗ್ರೂಪ್ ಮತ್ತು ನಿಕೋಬಾರ್ ಗ್ರೂಪ್ ಅನ್ನು ಬೇರ್ಪಡಿಸುತ್ತದೆ. 9 ಡಿಗ್ರಿ ಚಾನಲ್ ಇಲ್ಲಿದೆ ನೋಡಿ, 9 ಡಿಗ್ರಿ, ಇದು 10 ಡಿಗ್ರಿ. 9 ಡಿಗ್ರಿ ಚಾನಲ್ ಮಾಡುತ್ತಂತಂದರೆ ಲಕ್ಷದ್ವೀಪ ಮತ್ತು ಇದು ಲಕ್ಷದ್ವೀಪನಲ್ಲಿದೆ. ಲಕ್ಷದ್ವೀಪ ಅಂದರೆ ಲಕ್ಕಡಿವ್ ದ್ವೀಪ ಅಂತಂದರೆ ಲಕ್ಕಡಿವ್ ದ್ವೀಪ ಅಂತಲೂ ಇದ್ದಾವೆ. ಅವನ್ನ ಮತ್ತು ಮಿನಿಕಾಯ್ ದ್ವೀಪಗಳನ್ನು ಡಿವೈಡ್ ಮಾಡುತ್ತೆ, ಅಥವಾ ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪಗಳನ್ನು ಡಿವೈಡ್ ಮಾಡುತ್ತೆ. ಇದು 9 ಡಿಗ್ರಿ ಚಾನಲ್ ಅರಬ್ಬಿ ಸಮುದ್ರದಲ್ಲಿದೆ. ನೆಕ್ಸ್ಟ್
8 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್. ಇದು ಏನು ಡಿವೈಡ್ ಮಾಡುತ್ತೆ ಅಂತಂದರೆ 8 ಡಿಗ್ರಿ ಚಾನಲ್ ಮಿನಿಕಾಯಿ ಐಸ್ಲ್ಯಾಂಡ್ ಮಾಲ್ಡೀವ್ಸ್ ಅಥವಾ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ನ ಡಿವೈಡ್ ಮಾಡುತ್ತೆ, ಅಥವಾ ಮಿನಿಕಾಯಿ ಐಸ್ಲ್ಯಾಂಡ್ ಮತ್ತು ಮಾಲ್ಡೀವ್ಸ್ನ ಡಿವೈಡ್ ಮಾಡುತ್ತೆ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಸಮುದ್ರ ಮಾರ್ಗ. ಓಕೆನಾ, 8 ಡಿಗ್ರಿ ಚಾನಲ್. ಮತ್ತು 11 ಡಿಗ್ರಿ ಚಾನಲ್ ಅಮೆಂಡ್ಯೂ ಮತ್ತು ಕಣ್ಣಾನೂರು ದ್ವೀಪಗಳನ್ನು ಡಿವೈಡ್ ಮಾಡುತ್ತೆ. ಪಾಕ್ ಸ್ಟ್ರೀಟ್, ಪಾಕ್ ಜಲಸಂಧಿ ತಮಿಳುನಾಡು ಮತ್ತು ಶ್ರೀಲಂಕಾ. ಡೆಂಕನ್ ಪ್ಯಾಸೇಜ್ ಆಗಲೇ ಹೇಳಿದ್ನಲ್ಲ, ಸೌತ್ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಇದೆ. ಕೆಲವೊಂದು ಜೈಲುಗಳನ್ನ ನೋಡೋಣ. ಮುಖ್ಯವಾದ ಜೈಲುಗಳು ಯರವಾಡ ಜೈಲು, ಇದು ಪುಣೆಯಲ್ಲಿದೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಯಿತು. ಸೆಲ್ಯುಲರ್ ಜೈಲು, ಸೆಲ್ಯುಲರ್ ಜೈಲು ಎಲ್ಲಿದೆ ಅಂತಂದರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ಅಂದರೆ ಪೋರ್ಟ್ ಬ್ಲೇರ್ನಲ್ಲಿದೆ. ಇದು ವಿ.ಡಿ. ಸಾವರ್ಕರ್ ಇದಲ್ಲ, ಅವ್ರನ್ನ ಬಂಧಿಸಿಟ್ಟ ಜೈಲಿದು. ಮಾಂಡೇಲೆ ಜೈಲು ಮಯನ್ಮಾರ್ನಲ್ಲಿದೆ. ಬಾಲಗಂಗಾಧರ್ ತಿಲಕ್ ಅಲ್ಲಿದ್ದರು. ತಿಹಾರ ಜೈಲು ದೆಹಲಿಯಲ್ಲಿದೆ. ಇದಾದಮೇಲೆ ಸ್ವಲ್ಪ ನೋಡ್ಕೊಂಬರೋಣ. ಲಕ್ಷದ್ವೀಪ ಇದು ಮೂಲ ಹವಳ ಜೀವಿಗಳಿಂದ ಕೋರಲ್ ಜೀವಿಗಳಿಂದ ನಿರ್ಮಿತವಾಗಿದೆ. ಇದು 11 ಡಿಗ್ರಿ ಅಕ್ಷಾಂಶದಲ್ಲಿದೆ. ರಾಜಧಾನಿ ಕೌರಟ್ಟಿ. ಪ್ರಮುಖ ದ್ವೀಪಗಳು ಮಿನಿಕಾಯ್ ಮತ್ತು ಅಮಿಂಡಿವಿ ಅಥವಾ ಅಮಿನಿ ದ್ವೀಪಗಳಂತ ಕರೀತಾರೆ. ಚಾನಲ್ಗಳು 8 ಡಿಗ್ರಿ 9 ಡಿಗ್ರಿ ಚಾನಲ್ಗಳು ಕಾಲುವೆಗಳು ಪ್ರತ್ಯೇಕಿಸುತ್ತವೆ. ಆರ್ಥಿಕತೆ ತೆಂಗು ಮತ್ತು ಮೀನುಗಾರಿಕೆಗೆ ಪ್ರಸಿದ್ಧಿ. ನದಿ ದ್ವೀಪಗಳು ಮತ್ತು ಮಜುಲಿ. ನದಿಗಳ ಸಂಚಯನದಿಂದ ಉಂಟಾದ ದ್ವೀಪಗಳು. ಉದಾಹರಣೆ ನರ್ಮದಾ ನದಿಯ ಆಲಿಯಾಬಾದ್ ದ್ವೀಪ 16 ಕಿಲೋಮೀಟರ್ ಇದೆ. ಮಜುಲಿ ಅಸ್ಸಾಂನ ಬ್ರಹ್ಮಪುತ್ರ ನದಿಯಲ್ಲಿದೆ. ಜಗತ್ತಿನ ಅತಿದೊಡ್ಡ ನದಿ ದ್ವೀಪ 1250 ಚದರ ಕಿಲೋಮೀಟರ್ ಇದೆ. ಗಿನ್ನಿಸ್ ದಾಖಲೆ ಕೂಡ ಆಗಿದೆ. ಇದು ಭಾರತದ ಮೊದಲ ದ್ವೀಪ ಜಿಲ್ಲೆ. ಇದು ಭಾರತದ ಮೊದಲ ದ್ವೀಪ ಜಿಲ್ಲೆ ಯಾವುದು ಅಂತಂದರೆ ಮಜುಲಿ. ಸವಿತಕ್ಕೆ ಈಗನ ಸವಿತಾ ಇದೆ. ಅದು ಇನ್ನೊಂದು ಏನಂತಂದರೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಒಂದು ಸೆಕೆಂಡ್. ಜಗತ್ತಿನ ಅತಿ ದೊಡ್ಡ ದ್ವೀಪಗಳಿವೆ. ಗ್ರೀನ್ಲ್ಯಾಂಡ್ ದ್ವೀಪ ಫಸ್ಟ್ ಅತಿ ದೊಡ್ಡ ದ್ವೀಪ, ಸೆಕೆಂಡ್ ನ್ಯೂಗಿನಿಯಾ, ಮತ್ತು ಥರ್ಡ್ ಬೋನಿಯಾ, ಫೋರ್ತ್ ಮಡಗಾಸ್ಕರ್. ಜಗತ್ತಿನ ಅತಿ ದೊಡ್ಡ ಸರೋವರ ದ್ವೀಪ ಅಂದರೆ ಮೌನಿ ಟೌಲಿನ್ ದ್ವೀಪ ಕೆನಡಾದಲ್ಲಿದೆ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಬಾನಾನಲ್ ದ್ವೀಪ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಅಂತಂದರೆ ಬಾನಾನಲ್ ದ್ವೀಪ ಇದೆಲ್ಲ ಬ್ರೆಜಿಲ್ನಲ್ಲಿ ಇದೆ. ಅತಿ ದೊಡ್ಡ ನದಿ ದ್ವೀಪ. ನಮ್ಮ ಮಜುಲಿ ಇದೆಯಲ್ಲ, ಇದು ಕೂಡ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಕೂಡ ಹೌದು. ಆದರೆ ಜನವಸತಿ ಹೊಂದಿರುವ ಅತಿ ದೊಡ್ಡ ನದಿ ದ್ವೀಪ ಯಾವುದಂದರೆ ಮಜುಲಿ. ಜನವಸತಿ ಇರಲಾರ್ದ ಅತಿ ದೊಡ್ಡ ನದಿ ದ್ವೀಪ ಅಂತ ಕೇಳಿದ್ರೆ ಬಾನಾನಲ್ ದ್ವೀಪನೇ ಬ್ರೆಜಿಲ್. ಜಗತ್ತಿನ ಅತಿ ದೊಡ್ಡ ಸಮುದ್ರ ಅಥವಾ ಶಿಖರ ದ್ವೀಪ ಅಂದರೆ ಮರಜು ದ್ವೀಪ. ನೆಕ್ಸ್ಟ್ ದ್ವೀಪಗಳ ಬಗ್ಗೆ ವಿಶೇಷ ಮಾಹಿತಿ ಇದೊಂದು ಸ್ವಲ್ಪ ನೋಡ್ಕೊಂಬರೋಣ. ಜಗತ್ತಿನ ಅತಿ ಚಿಕ್ಕ ದ್ವೀಪ ಯಾವುದಂತಂದರೆ ಬಿಷಪ್ ರಾಕ್, ಬ್ರಿಟನ್ನಲ್ಲಿ ಇದೆ. ಇದು ಇಥಿಯೋಪಿಯಾ, ಸೆಕೆಂಡ್ ಆಫ್ರಿಕಾದಲ್ಲಿದೆ. ಜಗತ್ತಿನ ಅತಿ ಚಿಕ್ಕ ದ್ವೀಪ ಬಿಷಪ್ ರಾಕ್. ಸೆಕೆಂಡ್ ಜನಸಂಖ್ಯೆ ಮತ್ತು ಸಾಂದ್ರತೆ ಆಧಾರದ ಮೇಲೆ ಅತಿ ಹೆಚ್ಚು ಜನಭರಿತ ದ್ವೀಪ ಯಾವುದಂದರೆ ಜಾವಾ, ಇಂಡೋನೇಷ್ಯಾ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ದ್ವೀಪ ಯಾವುದಂದರೆ ಸಾಂತಾಕ್ರೂಜ್ ಡೆಲ್ ಐಸ್ಲೋಟಿ, ಈ ದ್ವೀಪ. ಮತ್ತು ಹಂಚಿಕೆಯಾದ ದ್ವೀಪ. ಅತಿ ಹೆಚ್ಚು ದೇಶಗಳನ್ನು ಹಂಚಿಕೊಂಡಿರುವ ದ್ವೀಪ ಯಾವುದೆಂದರೆ ಬೋರ್ನಿಯಾ. 3 ದೇಶಗಳು ಬ್ರೂನಿ, ಇಂಡೋನೇಷ್ಯಾ, ಮಲೇಷ್ಯಾ. ಪ್ರಮುಖ ದ್ವೀಪ ರಾಷ್ಟ್ರಗಳು ಕ್ಯೂಬಾ, ಇಂಡೋನೇಷ್ಯಾ, ಜಪಾನ್, ಮಾಲ್ಡೀವ್ಸ್, ನ್ಯೂಜಿಲೆಂಡ್. ಇಲ್ಲಿದವಲ್ಲ, ಇವೆಲ್ಲವೂ ಪ್ರಮುಖ ದ್ವೀಪ ರಾಷ್ಟ್ರಗಳಿವು. ಯುನೈಟೆಡ್ ಕಿಂಗ್ಡಮ್, ಸಿಂಗಾಪುರ್, ಶ್ರೀಲಂಕಾ. ಜಗತ್ತಿನ ಪ್ರಮುಖ ಜಲಸಂಧಿಗಳನ್ನು ನೋಡೋಣ. ಈಸಿ ಇದಾವೆ ಅಂತ ದೊಡ್ಡದಲ್ಲ. ಜಿಬ್ರಾಲ್ಟರ್ ಜಲಸಂಧಿ ಯಾವುದನ್ನು ಡಿವೈಡ್ ಮಾಡುತ್ತಂತ ಅಂದರೆ ಮೆಡಿಟೇರಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರ ಇವೆರಡನ್ನು ಕೂಡಿಸುತ್ತೆ. ಯುರೋಪ್ನ ಸ್ಪೇನ್ ಮತ್ತು ಆಫ್ರಿಕಾನ ಸಂಪರ್ಕ ಮಾಡುತ್ತೆ ಅಥವಾ ಡಿವೈಡ್ ಮಾಡುತ್ತೆ. ಓಕೆನಾ. ಪಾಕ್ ಜಲಸಂಧಿ ಇದು ಶ್ರೀಲಂಕಾ ಮತ್ತು ಭಾರತ ನಡುವೆ. ಸುಂಡಾ ಇದು ಜಾವಾ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ನಡುವೆ ಇದೆ, ಇಂಡೋನೇಷ್ಯಾದಲ್ಲಿ. ಮೆಗಲನ್ ಜಲಸಂಧಿ ದಕ್ಷಿಣ ಪೆಸಿಫಿಕ್ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಸಾಗರವನ್ನು ಡಿವೈಡ್ ಮಾಡುತ್ತೆ. ಫ್ಲೋರಿಡಾ, ಮೆಕ್ಸಿಕೋ ಕೊಲ್ಲಿ ಮತ್ತು ಕ್ಯೂಬಾದಲ್ಲಿದೆ. ಥ್ಯಾಂಕ್ ಯು ಆಲ್.